ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಜ್ಞಾನಗಂಗೋತ್ರಿ ಸಂಸ್ಥೆಯ ಇನ್ಕ್ವೆಸ್ಟ್ ಪ್ರಚಲಿತ ಘಟನೆಗಳ ಸರಣಿಗೆ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ. ಸೊ ಇವತ್ತು ನಾವು ಸಂಚಿಕೆ ಸಂಖ್ಯೆ 899 ಡಿಸ್ಕಸ್ ಮಾಡ್ತಾ ಇದ್ದೇವೆ. ದಿನಾಂಕ 27ನೇ ಜೂನ್ 2025. ಸೊ ಇವತ್ತಿನ ಅಪ್ಡೇಟ್ಸನ್ನು ತಿಳಿಯೋ ಮುನ್ನ ಕಳೆದ ಸಂಚಿಕೆ 2 ಪ್ರಶ್ನೆಗಳ ಸರಿ ಉತ್ತರಗಳು, ಪ್ರಶ್ನೆ ಸಂಖ್ಯೆ 1ಕ್ಕೆ ಆಪ್ಷನ್ ಸಿ ಮತ್ತು ಪ್ರಶ್ನೆ ಸಂಖ್ಯೆ 2ಕ್ಕೆ ಆಪ್ಷನ್ ಸಿ ಸರಿ ಉತ್ತರವಾಗಿರುತ್ತೆ. ಹಾಗಿದ್ರೆ ಇವತ್ತಿನ ಮೊದಲನೇ ಪ್ರಶ್ನೆಗೆ ಬರೋಣ. ಕರ್ನಾಟಕ ರಾಜ್ಯ ಭಾಷಾ ಕಾಯ್ದೆಯನ್ನು ಯಾವ ವರ್ಷದಲ್ಲಿ ಜಾರಿಗೆ ತರಲಾಯಿತು? ದಿ ಕರ್ನಾಟಕ ಸ್ಟೇಟ್ ಲ್ಯಾಂಗ್ವೇಜ್ ಆಕ್ಟ್ ವಾಸ್ ಎನಾಕ್ಟೆಡ್ ಇನ್ ವಿಚ್ ಇಯರ್? ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಸೊ ಕರ್ನಾಟಕ ರಾಜ್ಯ ಈ ಒಂದು ಭಾಷಾ ಕಾಯ್ದೆಯನ್ನು 1963ರಲ್ಲಿ ಇದನ್ನು ಎನಾಕ್ಟ್ ಮಾಡಲಾಗಿರುತ್ತೆ ಅಥವಾ ಇದನ್ನು ಜಾರಿಗೆ ತರಲಾಗಿರುತ್ತೆ. ಸೊ ಇಷ್ಟು ಹಳೆಯ ಕಾಯ್ದೆಯನ್ನು ನಾವು ಯಾಕೆ ಮತ್ತೆ ರಿವೈಸ್ ಮಾಡ್ತಾ ಇದ್ದೀವಿ ಅಂದರೆ, ಸೊ ನಮ್ಮ ಸ್ಟೇಟ್ ಗೌರ್ಮೆಂಟ್ ಆಫ್ ಕರ್ನಾಟಕ ಮ್ಯಾಂಡೇಟ್ಸ್ ಕನ್ನಡ ಫಾರ್ ಆಲ್ ಗವರ್ನಮೆಂಟ್ ಕಮ್ಯುನಿಕೇಷನ್ಸ್. ಅಂದರೆ ಈ ಒಂದು ಕಾಯ್ದೆ ಆಲ್ರೆಡಿ ಇದ್ರೂ ಕೂಡ ಈ ಒಂದು ಕಮ್ಯುನಿಕೇಷನ್ ಏನಿರುತ್ತೆ ಅಂದರೆ ಸರ್ಕಾರದ ವತಿಯಿಂದ ನಡೀತಕ್ಕಂಥ ಎಲ್ಲ ಸಂವಹನಗಳು ಕಡ್ಡಾಯವಾಗಿ ಕನ್ನಡದಲ್ಲೇ ಇರಬೇಕು ಅಂತ ರಾಜ್ಯ ಸರ್ಕಾರ ಮರು ಅಧಿಸೂಚನೆ ಅಥವಾ ಇದನ್ನ ರೀಇಟರೇಟ್ ಮಾಡಿರುವ ಕಾರಣದಿಂದ ಸೊ ಇದು ಮತ್ತೆ ಸುದ್ದಿಯಲ್ಲಿರ್ತಕ್ಕಂಥ ವಿಷಯವಾಗಿರುತ್ತೆ. ಸೊ ಕರ್ನಾಟಕ ಹ್ಯಾಸ್ ನೌ ರೀಇನ್ಫೋರ್ಸ್ಡ್ ದ ಯೂಸ್ ಆಫ್ ಕನ್ನಡ ಆಸ್ ದಿ ಸೋಲ್ ಅಡ್ಮಿನಿಸ್ಟ್ರೇಟಿವ್ ಲ್ಯಾಂಗ್ವೇಜ್ ಅಕ್ರಾಸ್ ಆಲ್ ಲೆವೆಲ್ಸ್ ಆಫ್ ಗವರ್ನಮೆಂಟ್. ಅಂದರೆ ಸರ್ಕಾರದ ಎಲ್ಲ ಹಂತಗಳಲ್ಲಿ ಕನ್ನಡವನ್ನು ಏಕೈಕ ಆಡಳಿತ ಭಾಷೆಯಾಗಿ ಬಳಸುವುದಾಗಿ ಕರ್ನಾಟಕ ರಾಜ್ಯವು ಈಗ ನಿರ್ಣಾಯಕ ಹೆಜ್ಜೆಯನ್ನು ಇಟ್ಟಿರುವ ಕಾರಣದಿಂದ ಸೊ ಇದು ಮತ್ತೊಮ್ಮೆ ಸುದ್ದಿಯಲ್ಲಿರ್ತಕ್ಕಂಥ ವಿಷಯವಾಗಿರುತ್ತೆ. ನಾವು ವಾಟ್ ಇಸ್ ದ ಲೀಗಲ್ ಬೇಸಿಸ್ ಅಂದರೆ ಈ ರೀತಿಯ ಒಂದು ನಿರ್ಧಾರವನ್ನು ತೆಗೆದುಕೊಳ್ಳಿಕ್ಕೆ ಕಾನೂನಿನ ಒಂದು ಆಧಾರ ಇರಬೇಕು ಅಥವಾ ಲೀಗಲ್ ಬೇಸಿಸ್ ಇರಬೇಕು. ಆ ಲೀಗಲ್ ಬೇಸಿಸ್ ಏನು ಅಂದರೆ ಕರ್ನಾಟಕ ಸ್ಟೇಟ್ ಲ್ಯಾಂಗ್ವೇಜ್ ಆಕ್ಟ್ 1963 ಅಂದರೆ ನಮ್ಮ ಕರ್ನಾಟಕದ ರಾಜ್ಯ ಭಾಷೆ ಕಾಯ್ದೆ 1963 ಏನಿದೆ, ಇಟ್ ಮ್ಯಾಂಡೇಟ್ಸ್ ಕನ್ನಡ ಆಸ್ ದಿ ಅಫಿಷಿಯಲ್ ಲ್ಯಾಂಗ್ವೇಜ್ ಫಾರ್ ಆಲ್ ಗವರ್ನಮೆಂಟ್ ಕಮ್ಯುನಿಕೇಷನ್ಸ್. ಅಂದರೆ ಇದೇನು ಮಾಡುತ್ತಂದ್ರೆ ಈ ಒಂದು ಕಾಯ್ದೆ ನಮ್ಮ ಸರ್ಕಾರದ ಎಲ್ಲ ಸಂವಹನಗಳಲ್ಲಿ ಕನ್ನಡವನ್ನು ಬಳಕೆ ಮಾಡ್ತಕ್ಕಂಥದ್ದನ್ನು ಕಡ್ಡಾಯ ಮಾಡ್ತಕ್ಕಂಥ ಕಾಯ್ದೆಯಾಗಿ ನಾವು ಕರ್ನಾಟಕ ರಾಜ್ಯ ಭಾಷಾ ಕಾಯ್ದೆ 1967 ನೋಡ್ಬೋದಾಗಿರುತ್ತೆ. ನಾವು ವಾಟ್ ಇಸ್ ದ ಸ್ಕೋಪ್ ಆಫ್ ಎನ್ಫೋರ್ಸ್ಮೆಂಟ್ ಅಂದರೆ ಇದನ್ನ ಜಾರಿಗೆ ತರ್ತಕ್ಕಂಥ ವ್ಯಾಪ್ತಿ ಏನು ಅಂತ ನಾವು ನೋಡೋದಾದ್ರೆ ಆಲ್ ಡಿಪಾರ್ಟ್ಮೆಂಟ್ಸ್ ಅಂಡರ್ ಕರ್ನಾಟಕ ಅಂದರೆ ಕರ್ನಾಟಕದ ಸರ್ಕಾರದ ಅಡಿಯಲ್ಲಿರ್ತಕ್ಕಂಥ ಎಲ್ಲ ಇಲಾಖೆಗಳು, ಬೋರ್ಡ್ಸ್ ಅಂದರೆ ಮಂಡಳಿಗಳು, ಕಾರ್ಪೊರೇಷನ್ಸ್ ಅಂದರೆ ನಿಗಮಗಳು, ಅದಾದಮೇಲೆ ಯೂನಿವರ್ಸಿಟೀಸ್ ವಿಶ್ವವಿದ್ಯಾನಿಲಯಗಳು, ಲೋಕಲ್ ಬಾಡೀಸ್ ಸ್ಥಳೀಯ ಸಂಸ್ಥೆಗಳು ಮತ್ತು ಏಡೆಡ್ ಇನ್ಸ್ಟಿಟ್ಯೂಷನ್ಸ್ ಅಥವಾ ಅನುದಾನಿತ ಸಂಸ್ಥೆಗಳೇನಿರ್ತವೆ ಸೊ ಇವೆಲ್ಲ ಕೂಡ ಈ ಒಂದು ಕಾಯ್ದೆಯ ವ್ಯಾಪ್ತಿಯ ಅಡಿಯಲ್ಲಿ ಬರುತ್ತೆ. ಹಾಗಿದ್ರೆ ವಾಟ್ ಆರ್ ದಿ ಅಫಿಷಿಯಲ್ ಕಮ್ಯುನಿಕೇಷನ್ಸ್ ಅಂದರೆ ಯಾವ ಒಂದು ಸಂವಹನಗಳನ್ನು ಕಡ್ಡಾಯವಾಗಿ ಕನ್ನಡದಲ್ಲೇ ಮಾಡಬೇಕಾಗಿರುತ್ತೆ ಅಂದರೆ ಫೈಲ್ ನೋಟಿಂಗ್ಸ್ ಅಂದರೆ ದಾಖಲೆ ಟಿಪ್ಪಣಿಗಳು, ಮೀಟಿಂಗ್ ಅಜೆಂಡಾಸ್ ಮತ್ತು ಮಿನಿಟ್ಸ್ ಸಭೆಯ ಕಾರ್ಯಸೂಚಿಗಳು ಮತ್ತು ಸಭೆಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥ ವಿಷಯಗಳು, ಗವರ್ನಮೆಂಟ್ ಆರ್ಡರ್ಸ್ ಅಂದರೆ ನೇಮಕಾತಿಗೆ ಸಂಬಂಧಪಟ್ಟಂತೆ, ವರ್ಗಾವಣೆ ಟ್ರಾನ್ಸ್ಫರ್ಗೆ ಸಂಬಂಧಪಟ್ಟಂತೆ, ರಜೆಗಳನ್ನು ಅಪ್ರೂವ್ ಮಾಡ್ತಕ್ಕಂಥದ್ದು ಇವೆಲ್ಲ ಕಡ್ಡಾಯವಾಗಿ ಕನ್ನಡದಲ್ಲೇ ಇರಬೇಕಾಗಿರುತ್ತೆ. ಪಬ್ಲಿಕ್ ನೋಟಿಸಸ್ ಅಂಡ್ ಕರೆಸ್ಪಾಂಡೆನ್ಸಸ್ ಅಂದರೆ ಸಾರ್ವಜನಿಕ ಸೂಚನೆಗಳು ಮತ್ತು ಪತ್ರ ವ್ಯವಹಾರಗಳು, ಅಫಿಷಿಯಲ್ ನೇಮ್ ಪ್ಲೇಟ್ಸ್ ಅಂದರೆ ಕಚೇರಿಯ ನಾಮಫಲಕಗಳು ಕೂಡ ಕನ್ನಡದಲ್ಲೇ ಇರಬೇಕಾಗಿರುತ್ತೆ. ನಾವು ಇಸ್ ದೇರ್ ಎನಿ ಎಕ್ಸೆಪ್ಷನ್? ಸೊ ಇದಕ್ಕೆ ಸಂಬಂಧಪಟ್ಟಂತೆ ಏನಾದರೂ ವಿನಾಯಿತಿ ಇದೆಯಾ ಅಂತ ನಾವು ನೋಡೋದಾದ್ರೆ communications with the central government and other states and courts may still be in English. Suppose ನಾವೇನಾದರೂ ಕೇಂದ್ರ ಸರ್ಕಾರದೊಂದಿಗೆ ನಾವೇನಾದರೂ ಕಮ್ಯುನಿಕೇಷನ್ ಮಾಡ್ತಾ ಇದ್ರೆ ಆಬ್ವಿಯಸ್ಲಿ ನಾವು ಲೋಕಲ್ ಲ್ಯಾಂಗ್ವೇಜಲ್ಲಿ ಮಾಡ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ಸೊ ಆಗ ನಾವು ಇಂಗ್ಲೀಷ್ ಭಾಷೆಯಲ್ಲಿ ಮಾಡ್ಬೋದಾಗಿರುತ್ತೆ. ಇತರ ರಾಜ್ಯಗಳೊಂದಿಗೆ ನಾವೇನಾದರೂ ಕಮ್ಯುನಿಕೇಟ್ ಮಾಡಬೇಕಾಗಿದ್ರೆ ಆ್ಯಂಡ್ ನ್ಯಾಯಾಲಯಗಳೊಂದಿಗೆ ನಾವೇನಾದರೂ ಸಂವಹನವನ್ನು ನಡೆಸಬೇಕಾಗಿದ್ರೆ ಸೊ ಆ ಒಂದು ಕಮ್ಯುನಿಕೇಷನ್ಸನ್ನು ನಾವು ಇಂಗ್ಲೀಷ್ ಭಾಷೆಯಲ್ಲಿ ಮಾಡ್ಬೋದಾಗಿರುತ್ತೆ. ಸೊ ಈಗ ನಾವು ಕರ್ನಾಟಕ ಸ್ಟೇಟ್ ಲ್ಯಾಂಗ್ವೇಜ್ ಆಕ್ಟ್ 1963 ಬಗ್ಗೆ ತಿಳ್ಕೊಳ್ಳೋದಾದ್ರೆ ಸೊ ಈ ಒಂದು ಕಾಯ್ದೆಯ ಪ್ರಕಾರ ಕನ್ನಡ ಭಾಷೆಯನ್ನು ನಮ್ಮ ಕರ್ನಾಟಕದಲ್ಲಿ ಅಫಿಷಿಯಲ್ ಲ್ಯಾಂಗ್ವೇಜ್ ಅಥವಾ ಅಧಿಕೃತ ಭಾಷೆ ಅಂತ ನಿರ್ಧಾರ ಮಾಡಿರ್ತಕ್ಕಂಥ ಒಂದು ಕಾಯ್ದೆ ಇದಾಗಿರುತ್ತೆ. ಸೊ ಇದನ್ನ ಪಾಸ್ ಮಾಡಿರ್ತಕ್ಕಂಥದ್ದು ಆಗಸ್ಟ್ 27, 1963ರಲ್ಲಿ ಅಂಗೀಕರಿಸಲ್ಪಟ್ಟಿರ್ತಕ್ಕಂಥ ಒಂದು ಕಾಯ್ದೆ ಆಗಿರುತ್ತೆ. ಸೊ ಇದರ ಕಾಂಟೆಕ್ಸ್ಟ್ ಏನು ಅಂತ ನಾವು ನೋಡೋದಾದ್ರೆ ಬೇಸ್ಡ್ ಆನ್ ರೆಕಮೆಂಡೇಶನ್ಸ್ ಆಫ್ ದಿ ಕಮಿಟಿ ಅಂದರೆ 1958ರಲ್ಲಿ ಒಂದು ಕಮಿಟಿಯನ್ನ ಸ್ಥಾಪನೆ ಮಾಡಿರ್ತಾರೆ. ಆ ಒಂದು ಸಮಿತಿ ಕೊಟ್ಟಿರ್ತಕ್ಕಂಥ ಶಿಫಾರಸುಗಳ ಆಧಾರದ ಮೇಲೆ ಕನ್ನಡವನ್ನ ಅಧಿಕೃತ ಭಾಷೆಯಾಗಿ ಡಿಕ್ಲೇರ್ ಮಾಡಲಾಗಿರುತ್ತೆ. ಸೊ ಇದರ ಆಬ್ಜೆಕ್ಟಿವ್ ಅಥವಾ ಉದ್ದೇಶ
ಏನಾಗಿತ್ತು ಅಂತ ನಾವು ನೋಡೋದಾದ್ರೆ ಟು ಇಂಪ್ಲಿಮೆಂಟ್ ಆರ್ಟಿಕಲ್ 345 ಅಂದ್ರೆ ಸಂವಿಧಾನದ ವಿಧಿ. ಆ ವಿಧಿಯನ್ನ ನಾವೇನಂತ ಹೇಳ್ತೀವಿ ಅಂದ್ರೆ 345ನೇ ವಿಧಿಯನ್ನ ಜಾರಿಗೆ ತರ್ತಕ್ಕಂಥದ್ದು ಇದರ ಉದ್ದೇಶವಾಗಿರುತ್ತೆ. ಸೊ ಇದು ನಮ್ಮ ಭಾರತ ದೇಶದ ಸಂವಿಧಾನದ ಆರ್ಟಿಕಲ್ 345 ಅನ್ನ ಇಂಪ್ಲಿಮೆಂಟ್ ಮಾಡ್ತಕ್ಕಂಥದ್ದು ಬೈ ಅಡಾಪ್ಟಿಂಗ್ ಕನ್ನಡ ಫಾರ್ ಅಫಿಷಿಯಲ್ ಯೂಸ್ ಇನ್ ಕರ್ನಾಟಕ. ಅಂದ್ರೆ ನಮ್ಮ ಕರ್ನಾಟಕದಲ್ಲಿ ಕನ್ನಡವನ್ನ ಅಧಿಕೃತ ಭಾಷೆಯಾಗಿ ಅಳವಡಿಸಿಕೊಳ್ಳುವ ಮೂಲಕ ಸಂವಿಧಾನದ 345ನೇ ವಿಧಿಯನ್ನ ಜಾರಿಗೊಳಿಸ್ತಕ್ಕಂಥದ್ದು ಇದರ ಉದ್ದೇಶವಾಗಿ ನಾವು ನೋಡಬಹುದಾಗಿರುತ್ತೆ. ಹಾಗಿದ್ರೆ ಆರ್ಟಿಕಲ್ 345 ಏನ್ ಹೇಳುತ್ತೆ ಅಂತ ನಾವು ನೋಡೋದಾದ್ರೆ ಇಟ್ ಡೀಲ್ಸ್ ವಿತ್ ದಿ ಅಫಿಷಿಯಲ್ ಲ್ಯಾಂಗ್ವೇಜ್ ಆರ್ ಲ್ಯಾಂಗ್ವೇಜಸ್ ಆಫ್ ದಿ ಸ್ಟೇಟ್. ಅಂದ್ರೆ ಇದು ಒಂದು ರಾಜ್ಯದ ಅಧಿಕೃತ ಭಾಷೆ ಅಥವಾ ಭಾಷೆಗಳ ಬಗ್ಗೆ ವ್ಯವಹರಿಸ್ತಕ್ಕಂಥ ಒಂದು ಆರ್ಟಿಕಲ್ ಅನ್ನು ನಾವೇನಂತ ಹೇಳ್ತೀವಿ ಅಂದ್ರೆ ಆರ್ಟಿಕಲ್ 345 ಅಂತ ಹೇಳ್ತೇವೆ. ಹಾಗಿದ್ರೆ ಆರ್ಟಿಕಲ್ 345 ಅಡಿಯಲ್ಲಿ ಬರ್ತಕ್ಕಂಥ ಕೆಲವೊಂದು ಪ್ರಾವಿಷನ್ಸ್ ಅಥವಾ ನಿಬಂಧನೆಗಳು ಏನು ಅಂತ ನಾವು ನೋಡೋದಾದ್ರೆ ಸ್ಟೇಟ್ ಲೆಜಿಸ್ಲೇಚರ್ಸ್ ಪವರ್ ಅಂದ್ರೆ ರಾಜ್ಯ ಶಾಸಕಾಂಗಕ್ಕೆ ಈ ಒಂದು ವಿಧಿಯ ಅಡಿಯಲ್ಲಿ ಯಾವ ಒಂದು ಅಧಿಕಾರ ಅಥವಾ ಪವರ್ ಅನ್ನ ನೀಡಲಾಗಿರುತ್ತೆ ಅನ್ನೋದನ್ನ ನಾವಿಲ್ಲಿ ನೋಡಬಹುದಾಗಿರುತ್ತೆ. ಸೊ ಯಾವ ರೀತಿಯ ಪವರ್ ಅನ್ನ ರಾಜ್ಯ ಶಾಸಕಾಂಗಕ್ಕೆ ಈ ಒಂದು ಆರ್ಟಿಕಲ್ ನ ಅಡಿಯಲ್ಲಿ ನೀಡಲಾಗಿರುತ್ತೆ ಅಂದ್ರೆ ಸ್ಟೇಟ್ ಗವರ್ನಮೆಂಟ್ ಮೇ ಅಡಾಪ್ಟ್ ಎನಿ ಒನ್ ಆರ್ ಮೋರ್ ಆಫ್ ದಿ ಲ್ಯಾಂಗ್ವೇಜಸ್ ಇನ್ ಯೂಸ್ ಇನ್ ದ ಸ್ಟೇಟ್ ಆರ್ ಹಿಂದಿ. ಅಥವಾ ಆ ಒಂದು ರಾಜ್ಯ ಶಾಸಕಾಂಗ ಆ ರಾಜ್ಯದಲ್ಲಿ ಬಳಕೆ ಮಾಡ್ತಕ್ಕಂಥ ಯಾವುದಾದ್ರೂ ಒಂದು ಅಥವಾ ಒಂದಕ್ಕಿಂತ ಹೆಚ್ಚು ಭಾಷೆಯನ್ನ ಅಧಿಕೃತ ಭಾಷೆಯಾಗಿ ಅವರು ಡಿಕ್ಲೇರ್ ಮಾಡಬಹುದಾಗಿರುತ್ತೆ. ಅಥವಾ ಹಿಂದಿ ಭಾಷೆಯನ್ನಾದರೂ ಕೂಡ ಅವರ ಅಫಿಷಿಯಲ್ ಪರ್ಪಸ್ಗಳಿಗಾಗಿ ಅಂದ್ರೆ ಅವರ ಒಂದು ಸಂವಹನಗಳಿಗಾಗಿ ಅಥವಾ ಅವರ ಒಂದು ಅಧಿಕಾರದ ಒಂದು ಕಮ್ಯುನಿಕೇಶನ್ಸ್ ಗಳನ್ನ ತಿಳಿಸ್ಲಿಕ್ಕೆ ಸೊ ಆ ರಾಜ್ಯದ ಒಂದು ಅಥವಾ ಒಂದಕ್ಕಿಂತ ಹೆಚ್ಚು ಭಾಷೆಗಳು ಅಥವಾ ಹಿಂದಿ ಭಾಷೆಯನ್ನ ಅಧಿಕೃತವಾಗಿ ಅಳವಡಿಸಿಕೊಳ್ತಕ್ಕಂಥ ಒಂದು ಅಧಿಕಾರವನ್ನ ಈ ಒಂದು ಆರ್ಟಿಕಲ್ 345 ನೀಡ್ತಕ್ಕಂಥದ್ದು. ಸೊ ಯೂಸ್ ಆಫ್ ಇಂಗ್ಲಿಷ್. ಸೊ ಇಂಗ್ಲಿಷ್ಗೆ ಸಂಬಂಧಪಟ್ಟಂತೆ ಅಂಟಿಲ್ ದಿ ಸ್ಟೇಟ್ ಲೆಜಿಸ್ಲೇಚರ್ ಮೇಕ್ ಸಚ್ ಲಾ ಅಂದ್ರೆ ಈ ರೀತಿಯ ಒಂದು ಕಾನೂನನ್ನ ರಾಜ್ಯ ಶಾಸಕಾಂಗ ಮಾಡುವವರೆಗೂ ಇಂಗ್ಲಿಷ್ ಶಲ್ ಕಂಟಿನ್ಯೂ ಟು ಬಿ ಯೂಸ್ಡ್ ಫಾರ್ ದಿ ಅಫಿಷಿಯಲ್ ಪರ್ಪಸಸ್. ಅಂದ್ರೆ ಅವರು ಈ ರೀತಿಯ ಒಂದು ಕಾಯ್ದೆಯನ್ನ ತಗೊಂಬಂದು ಆ ರಾಜ್ಯದಲ್ಲಿ ಅಧಿಕೃತ ಭಾಷೆಯನ್ನ ಡಿಕ್ಲೇರ್ ಮಾಡುವವರೆಗೂ ಇಂಗ್ಲಿಷ್ ಭಾಷೆಯನ್ನ ಮುಂಚೆ ಯಾವ ರೀತಿ ಕಮ್ಯುನಿಕೇಶನ್ ಭಾಷೆಯಾಗಿ ಬಳಸ್ತಾ ಇದ್ರು ಸೊ ಆ ರೀತಿ ಇಂಗ್ಲಿಷ್ ಭಾಷೆಯನ್ನೇ ಕಮ್ಯುನಿಕೇಶನ್ ಭಾಷೆಯಾಗಿ ಬಳಸಬಹುದಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಕ್ವೆಶ್ಚನ್ ನಂಬರ್ 2. ಈ ಕೆಳಗಿನವುಗಳಲ್ಲಿ ಯಾವುದು ಬಡ್ಡಿ ರಹಿತ ಸಾಲಗಳನ್ನು ನೀಡುತ್ತದೆ? ಸೊ ವಿಚ್ ಆಫ್ ದಿ ಫಾಲೋಯಿಂಗ್ ಆಫರ್ಸ್ ಇಂಟ್ರೆಸ್ಟ್ ಫ್ರೀ ಲೋನ್ಸ್? ಸೊ ನಾನು ಮಾತಾಡ್ತಾ ಇರ್ತಕ್ಕಂಥದ್ದು ವರ್ಲ್ಡ್ ಬ್ಯಾಂಕ್ ಗ್ರೂಪ್ನ ಅಡಿಯಲ್ಲಿ ಬರ್ತಕ್ಕಂಥ ಕೆಲವೊಂದು ಯೂನಿಟ್ಸ್ಗಳ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದ್ದೇನೆ. ಸೊ ವರ್ಲ್ಡ್ ಬ್ಯಾಂಕ್ ಗ್ರೂಪ್ನ ಅಡಿಯಲ್ಲಿ ನಾವು 5 ಘಟಕಗಳನ್ನು ನೋಡಬಹುದಾಗಿರುತ್ತೆ. ಸೊ ಇದರಲ್ಲಿ ಒಂದು ಘಟಕ ಏನಿದೆ ಅದು ಅಂಡರ್ ಡೆವಲಪ್ಡ್ ನೇಷನ್ಸ್ಗೆ ಅಂದ್ರೆ ಹಿಂದುಳಿದ ರಾಷ್ಟ್ರಗಳಿಗೆ, ಆರ್ಥಿಕವಾಗಿ ಹಿಂದುಳಿದ ರಾಷ್ಟ್ರಗಳಿಗೆ ಬಡ್ಡಿ ರಹಿತವಾಗಿ ಸಾಲವನ್ನ ನೀಡ್ತಕ್ಕಂಥ ಒಂದು ಘಟಕವಾಗಿರುತ್ತೆ. ಸೊ ಆ ಒಂದು ಘಟಕ ಯಾವುದು ಅನ್ನೋದು ಪ್ರಶ್ನೆ ಆಗಿರುತ್ತೆ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಸೊ ಇದನ್ನ ನಾವು IFC ಅಂತ ಹೇಳ್ತೇವೆ. IFC ಅಂದ್ರೆ ಅಂತಾರಾಷ್ಟ್ರೀಯ ಹಣಕಾಸು ನಿಗಮ ಅಥವಾ ಇಂಟರ್ನ್ಯಾಷನಲ್ ಫಿನಾನ್ಷಿಯಲ್ ಕಾರ್ಪೊರೇಷನ್ ಇಂಟ್ರೆಸ್ಟ್ ಫ್ರೀ ಲೋನ್ಸ್ ಅನ್ನ ಕೊಡ್ತಕ್ಕಂಥ ಒಂದು ವ್ಯವಸ್ಥೆ ಆಗಿರುತ್ತೆ. ಸೊ ಇದು ವರ್ಲ್ಡ್ ಬ್ಯಾಂಕ್ ಗ್ರೂಪ್ ನ ಅಡಿಯಲ್ಲಿ ಬರ್ತಕ್ಕಂಥ ಒಂದು ಘಟಕವಾಗಿರುತ್ತೆ. ಸೊ ಇದರ ಬಗ್ಗೆ ನಾವು ಪ್ರಶ್ನೆ ಕೊಡಲು ಕಾರಣವೇನು ಅಂದ್ರೆ ವರ್ಲ್ಡ್ ಬ್ಯಾಂಕ್ ಅಪ್ರೂವ್ಸ್ $426 million ಫಾರ್ ಬೆಂಗಳೂರು ವಾಟರ್ ಸೆಕ್ಯೂರಿಟಿ ಪ್ರಾಜೆಕ್ಟ್. ಅಂದ್ರೆ ನಮ್ಮ ಬೆಂಗಳೂರಿನಲ್ಲಿ ಈ ನೀರಿನ ಭದ್ರತೆ ಯೋಜನೆಗಾಗಿ ವಿಶ್ವ ಬ್ಯಾಂಕ್ನ ವತಿಯಿಂದ $426 million ಅಷ್ಟು ಸಾಲವನ್ನ ಈಗ ಮಂಜೂರು ಮಾಡಲಾಗಿರುತ್ತೆ. ಸೊ ಈ ಒಂದು ಹಣವನ್ನ ಯಾವ ಯಾವ ಕಾರಣಗಳಿಗಾಗಿ ನಾವು ಬಳಸಬಹುದು ಅನ್ನೋದನ್ನ ನಾವಿಲ್ಲಿ ಡಿಸ್ಕಸ್ ಮಾಡೋಣ. ಸೊ ಈ ಒಂದು ಸಾಲವನ್ನ ನೀಡ್ತಾ ಇರ್ತಕ್ಕಂಥವ್ರು ವರ್ಲ್ಡ್ ಬ್ಯಾಂಕ್ ಅಪ್ರೂವ್ ಮಾಡಿರ್ತಕ್ಕಂಥ ಒಂದು ಲೋನ್ ಆಗಿರುತ್ತೆ. ಸೊ ಲೋನ್ ನ ಮೊತ್ತ ಎಷ್ಟಿರುತ್ತೆ ಅಂದ್ರೆ $426 million ಅಷ್ಟು ಹಣವನ್ನ ನೀಡ್ತಾ ಇದ್ದಾರೆ. ಸೊ ನಮ್ಮ ಕರ್ನಾಟಕದಲ್ಲಿ ಈ ಒಂದು ನೀರಿಗೆ ಸಂಬಂಧಪಟ್ಟಂತೆ ಒಂದು ಪ್ರೋಗ್ರಾಮ್ ಇದೆ ಅಥವಾ ಒಂದು ಕಾರ್ಯಕ್ರಮವಿದೆ. ಆ ಕಾರ್ಯಕ್ರಮವನ್ನ ನಾವೇನಂತ ಕರಿತೀವಿ ಅಂದ್ರೆ ಕರ್ನಾಟಕ ವಾಟರ್ ಸೆಕ್ಯೂರಿಟಿ ಅಂಡ್ ರೆಸಿಲಿಯನ್ಸ್ ಪ್ರೋಗ್ರಾಮ್ ಅಂತ ಕರಿತೀವಿ. ಅಂದ್ರೆ ಕರ್ನಾಟಕ ಜಲಭದ್ರತೆ ಮತ್ತು ಸ್ಥಿತಿಸ್ಥಾಪಕತ್ವ ಕಾರ್ಯಕ್ರಮ ಅಂತ ಹೇಳ್ತೇವೆ. ಈ ಒಂದು ಕಾರ್ಯಕ್ರಮದ ಅಡಿಯಲ್ಲಿ ಕರ್ನಾಟಕದಲ್ಲಿ ಅಂದ್ರೆ ಎಸ್ಪೆಷಲಿ ಬೆಂಗಳೂರಿನಲ್ಲಿರ್ತಕ್ಕಂಥ ಅಥವಾ ಟು ಎನ್ಹಾನ್ಸ್ ವಾಟರ್ ಸೆಕ್ಯೂರಿಟಿ ಫಾರ್ ಓವರ್ 4 million ರೆಸಿಡೆಂಟ್ಸ್ ಅಂದ್ರೆ 4 ದಶಲಕ್ಷಕ್ಕೂ ಹೆಚ್ಚು
ವಾಸಿಗಳಿಗೆ ನೀರಿನ ಸುರಕ್ಷತೆಯನ್ನು ಹೆಚ್ಚಿಸ್ತಕ್ಕಂಥ ನಮ್ಮ ಒಂದು ಕರ್ನಾಟಕದ ಪ್ರೋಗ್ರಾಮ್ ಏನಿದೆ, ಈ ಪ್ರೋಗ್ರಾಮ್ ಅನ್ನ ಇಂಪ್ಲಿಮೆಂಟ್ ಮಾಡಲಿಕ್ಕೆ ವಿಶ್ವ ಬ್ಯಾಂಕ್ನಿಂದ ಈಗ ಸಾಲವನ್ನು ಮಂಜೂರಾತಿ ಮಾಡಿಸ್ಕೊಳ್ಳಲಾಗಿರುತ್ತೆ. ಸೊ ಈ ಲೋನ್ ಟರ್ಮ್ಸ್ ಏನಿದೆ, ಸಾಲದ ನಿಯಮಗಳು ಏನಿದೆ ಅಂತ ನಾವು ನೋಡೋದಾದ್ರೆ, ಇಟ್ ಈಸ್ ಟೇಕನ್ ಫ್ರಮ್ ಇಂಟರ್ನ್ಯಾಷನಲ್ ಬ್ಯಾಂಕ್ ಫಾರ್ ರೀಕನ್ಸ್ಟ್ರಕ್ಷನ್ ಅಂಡ್ ಡೆವಲಪ್ಮೆಂಟ್. ಸೊ ಆಸ್ ಐ ಟೋಲ್ಡ್ ಯು ಬಿಫೋರ್, ಸೊ ವರ್ಲ್ಡ್ ಬ್ಯಾಂಕ್ ಗ್ರೂಪ್ ಅಲ್ಲಿ ನಾವು 5 ಘಟಕಗಳನ್ನು ನಾವು ನೋಡಬಹುದಾಗಿರುತ್ತೆ. ಆ 5 ಘಟಕಗಳು ಯಾವುದು ಅಂತ ನಾನು ಮುಂದೆ ಎಕ್ಸ್ಪ್ಲೇನ್ ಮಾಡ್ತೇನೆ. ಸೊ ಅದರಲ್ಲಿ ಬರ್ತಕ್ಕಂಥ ಒಂದು ಘಟಕವನ್ನು ನಾವು IBRD ಅಂತ ಹೇಳ್ತೇವೆ. IBRD ಅಂದ್ರೆ ಅಂತಾರಾಷ್ಟ್ರೀಯ ಪುನರ್ನಿರ್ಮಾಣ ಮತ್ತು ಅಭಿವೃದ್ಧಿ ಬ್ಯಾಂಕ್ ಅಂತ ಹೇಳ್ತೇವೆ. ಸೊ ಇವರು ನಮ್ಗೀಗ ಸಾಲವನ್ನ ನೀಡ್ತಾ ಇದ್ದಾರೆ. ಸೊ ಈ ಒಂದು ಸಾಲದ ಒಂದು ಟೆನ್ಯೂರ್ ಎಷ್ಟಿರುತ್ತೆ ಅಂದ್ರೆ 20 ಇಯರ್ಸ್ ಮೆಚೂರಿಟಿ ಅಂಡ್ 5 ಇಯರ್ಸ್ ಗ್ರೇಸ್ ಪೀರಿಯಡ್ ಅನ್ನ ಕೊಡ್ತಾರೆ. ಅಂದ್ರೆ 20 ವರ್ಷಗಳ ಅವಧಿ ಅಥವಾ 5 ವರ್ಷಗಳ ಗ್ರೇಸ್ ಪೀರಿಯಡ್ ನಲ್ಲಿ ಈ ಒಂದು ಸಾಲವನ್ನ ನಾವು ಮರುಪಾವತಿ ಮಾಡಬೇಕಾಗಿರುತ್ತೆ. ಸೊ ಇದು ವಿಶ್ವ ಬ್ಯಾಂಕ್ ನ ಒಂದು ಯೂನಿಟ್ ಆಗಿರ್ತಕ್ಕಂಥ IBRD ವತಿಯಿಂದ ನೀಡ್ತಾ ಇರ್ತಕ್ಕಂಥ ಒಂದು ಸಾಲವಾಗಿರುತ್ತೆ. ಸೊ ಆಸ್ ಐ ಟೋಲ್ಡ್ ಯು ಬಿಫೋರ್, ದೇರ್ ಆರ್ ಟೋಟಲ್ 5 ಯೂನಿಟ್ಸ್ ಅಂಡರ್ ವರ್ಲ್ಡ್ ಬ್ಯಾಂಕ್ ಗ್ರೂಪ್ ಅಲ್ಲಿ. ಸೊ ಅದರಲ್ಲಿ IBRD ಅನ್ನ ಮತ್ತೆ IDA ಇವೆರಡನ್ನ ನಾವು ವರ್ಲ್ಡ್ ಬ್ಯಾಂಕ್ ಅಂತ ಹೇಳ್ತೇವೆ. ಈ 5 ಒಟ್ಟಿಗೆ ಸೇರಿಸಿ ನಾವೇನಂತ ಕರಿತೀವಿ ಅಂದ್ರೆ ವರ್ಲ್ಡ್ ಬ್ಯಾಂಕ್ ಗ್ರೂಪ್ ಅಂತ ಕರಿತೇವೆ. ಅಂದ್ರೆ ವಿಶ್ವ ಬ್ಯಾಂಕ್ ನ ಒಂದು ಗುಂಪು ಅಂತ ಕರಿತೇವೆ. ವಿಶ್ವ ಬ್ಯಾಂಕ್ ಅಂತಕ್ಕಂಥದ್ದು ವಿಶ್ವ ಬ್ಯಾಂಕ್ ನ ಗುಂಪಿನ ಒಂದು ಭಾಗವಾಗಿ ನಾವು ನೋಡಬಹುದಾಗಿರುತ್ತೆ. ಸೊ ವಿಶ್ವ ಬ್ಯಾಂಕ್ ಅಂತ ಹೇಳಿದಾಗ ಅಥವಾ ವರ್ಲ್ಡ್ ಬ್ಯಾಂಕ್ ಅಂತ ಹೇಳಿದಾಗ ಅದರ ಅಡಿಯಲ್ಲಿ IBRD ಬರುತ್ತೆ, ಇನ್ನೊಂದು IDA ಬರುತ್ತೆ. ಸೊ ಹಾಗಿದ್ರೆ ಈ ಎಲ್ಲಾ 5 ಘಟಕಗಳ ಬಗ್ಗೆ ಮಾಹಿತಿಯನ್ನ ನಾವು ಡಿಸ್ಕಸ್ ಮಾಡೋದಾದ್ರೆ, ಮೊದಲನೇದನ್ನ IBRD ಅಂತ ಹೇಳ್ತೇವೆ. IBRD ಅಂದ್ರೆ ಇಂಟರ್ನ್ಯಾಷನಲ್ ಬ್ಯಾಂಕ್ ಫಾರ್ ರೀಕನ್ಸ್ಟ್ರಕ್ಷನ್ ಅಂಡ್ ಡೆವಲಪ್ಮೆಂಟ್ ಅಂತ ಹೇಳ್ತೇವೆ. ಸೊ ನಮ್ಮ ಕರ್ನಾಟಕದ ಈ ಒಂದು ಪ್ರೋಗ್ರಾಮ್ಗೆ ಸಾಲ ನೀಡಿರ್ತಕ್ಕಂಥವರು IBRD ಅವರೇ ನೀಡಿರ್ತಾರೆ. ಸೊ ಇದನ್ನ ಎಸ್ಟಾಬ್ಲಿಷ್ ಮಾಡಿರ್ತಕ್ಕಂಥದ್ದು 1945 ಅಲ್ಲಿ 1945ರಲ್ಲಿ ಸ್ಥಾಪನೆ ಮಾಡಿರ್ತಾರೆ. ಸೊ ಇದರ ಪಾತ್ರ ಏನು ಅಂದ್ರೆ, ಟು ಪ್ರಮೋಟ್ ಇನ್ಸ್ಟಿಟ್ಯೂಷನಲ್ ಲೀಗಲ್ ಅಂಡ್ ರೆಗ್ಯುಲೇಟರಿ ರಿಫಾರ್ಮ್ಸ್. ಅಂದ್ರೆ ರಾಷ್ಟ್ರಗಳಲ್ಲಿ ಈ ಒಂದು ಸಾಂಸ್ಥಿಕ ಮತ್ತು ಕಾನೂನು ಮತ್ತೆ ಈ ಒಂದು ರೆಗ್ಯುಲೇಟರಿ ರಿಫಾರ್ಮ್ಸ್ ಗಳನ್ನ ಮಾಡ್ತಕ್ಕಂಥದ್ದು ಇದರ ಉದ್ದೇಶವಾಗಿರುತ್ತೆ. ಸೊ ಇವರು ಯಾರಿಗೆ ಸಾಲವನ್ನ ಕೊಡ್ತಾರೆ ಅಂದ್ರೆ, ಗವರ್ಮೆಂಟ್ಸ್ ಆಫ್ ಮೆಂಬರ್ ಕಂಟ್ರೀಸ್ ಅಂದ್ರೆ ಸದಸ್ಯ ರಾಷ್ಟ್ರಗಳ ಸರ್ಕಾರಗಳಿಗೆ ಸಾಲವನ್ನ ನೀಡ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಯಾವ ರಾಷ್ಟ್ರದ ಪರ್ ಕ್ಯಾಪಿಟಲ್ ಇನ್ಕಮ್ $1,025 ಇಂದ $6,055 ಒಳಗಡೆ ಇರುತ್ತೆ ಪರ್ ಕ್ಯಾಪಿಟಲ್ ಇನ್ಕಮ್. ಆ ರೀತಿಯ ರಾಷ್ಟ್ರಗಳಿಗೆ IBRD ವತಿಯಿಂದ ಸಾಲವನ್ನ ನೀಡ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಇವರು ಟೆಕ್ನಿಕಲ್ ಅಸಿಸ್ಟೆನ್ಸ್ ಅನ್ನ ಕೊಡ್ತಾರೆ, ತಾಂತ್ರಿಕ ಬೆಂಬಲ ಕೊಡ್ತಾರೆ, ಲೋನ್ಗಳನ್ನ ಸಾಲಗಳನ್ನ ನೀಡ್ತಾರೆ. ಅದ್ರ ಜೊತೆಗೆ ಪಾಲಿಸಿ ಅಡ್ವೈಸರ್ಸ್ ಅಂದ್ರೆ ನೀತಿಗಳನ್ನ ನಿರ್ವಹಣೆ ಮಾಡಲಿಕ್ಕೆ ಅಡ್ವೈಸ್ಗಳನ್ನ ಕೂಡ ನಾವು IBRD ಇಂದ ಎಕ್ಸ್ಪೆಕ್ಟ್ ಮಾಡಬಹುದಾಗಿರುತ್ತೆ. ಸೊ ಈ ಒಂದು ಕಾರಣದಿಂದ ಅಂದ್ರೆ ಈ ಪರ್ ಕ್ಯಾಪಿಟಲ್ ಇನ್ಕಮ್ ನ ಆಧಾರದ ಮೇಲೆ ಭಾರತ ದೇಶಕ್ಕೆ, ಐ ಮೀನ್ ಟು ಸೇ ನಮ್ಮ ಕರ್ನಾಟಕಕ್ಕೆ ಈ ಒಂದು ಕಾರ್ಯಕ್ರಮಕ್ಕಾಗಿ IBRD ವತಿಯಿಂದ ಲೋನ್ ಅನ್ನ ನೀಡಲಾಗಿರುತ್ತೆ. ಸೊ ಎರಡನೇದನ್ನ IDA ಅಂತ ಹೇಳ್ತೇವೆ. IDA ಅಂದ್ರೆ ಇಂಟರ್ನ್ಯಾಷನಲ್ ಡೆವಲಪ್ಮೆಂಟ್ ಅಸೋಸಿಯೇಷನ್ ಅಂತ ಹೇಳ್ತೇವೆ. ಸೊ ಇದನ್ನ ಎಸ್ಟಾಬ್ಲಿಷ್ ಮಾಡಿರ್ತಕ್ಕಂಥದ್ದು 1960 ಇದನ್ನ ಎಸ್ಟಾಬ್ಲಿಷ್ ಮಾಡಿರ್ತಾರೆ. ಸೊ ಇವರು ಯಾರಿಗೆ ಸಾಲವನ್ನ ಕೊಡ್ತಾರೆ ಅಂದ್ರೆ, ಗವರ್ಮೆಂಟ್ಸ್ ಆಫ್ ಪೂರೆಸ್ಟ್ ಕಂಟ್ರೀಸ್ ಅಂದ್ರೆ ಯಾವ ರಾಷ್ಟ್ರಗಳ ಸರ್ಕಾರಗಳು ಅತ್ಯಂತ ಬಡತನ ಅಂದ್ರೆ ಎಕನಾಮಿಕಲಿ ತುಂಬಾ ತಳಮಟ್ಟದಲ್ಲಿರುತ್ತೆ. ಸೊ ಆ ರೀತಿಯ ರಾಷ್ಟ್ರಗಳಿಗೆ ಸಾಲವನ್ನ ನೀಡ್ತಕ್ಕಂಥದ್ದು ಅಲ್ಲಿರ್ತಕ್ಕಂಥ ಪರ್ ಕ್ಯಾಪಿಟಲ್ ಇನ್ಕಮ್ ಆಗಿರ್ಬೋದು. ಪರ್ ಕ್ಯಾಪಿಟಲ್ ಇನ್ಕಮ್ $1,025 ಗಿಂತ ಕಡಿಮೆ ಇದ್ರೆ ಆ ರೀತಿಯ ರಾಷ್ಟ್ರಗಳಿಗೆ ಸಾಲವನ್ನ ನೀಡ್ತಕ್ಕಂಥದ್ದನ್ನ ನಾವು IDA ಅಂತ ಹೇಳ್ತೇವೆ. ಸೊ ಇಲ್ಲೂ ಕೂಡ ಟೆಕ್ನಿಕಲ್ ಅಸಿಸ್ಟೆನ್ಸ್ ಅನ್ನ ನೀಡ್ತಾರೆ ಅಂಡ್ ಇಲ್ಲಿ ಇಂಟ್ರೆಸ್ಟ್ ಫ್ರೀ ಲೋನ್ ಅನ್ನ ಕೊಡ್ತಾರೆ. ಅಂದ್ರೆ ಯಾವುದೇ ರೀತಿಯ ಬಡ್ಡಿಯನ್ನ ವಿಧಿಸದೆ ಸೊ ಸಾಲವನ್ನ ನೀಡಲಾಗುತ್ತೆ. ಅದ್ರ ಜೊತೆಗೆ ಪಾಲಿಸಿ ಅಡ್ವೈಸ್ ಅನ್ನ ಕೂಡ ಸೊ ಇದರ ಮುಖಾಂತರ ನೀಡಲಾಗುತ್ತೆ. ಸೊ ಮೂರನೇದನ್ನ ನಾವು IFC ಅಂತ ಹೇಳ್ತೇವೆ. IFC ಅಂದ್ರೆ ಇಂಟರ್ನ್ಯಾಷನಲ್ ಫಿನಾನ್ಸ್ ಕಾರ್ಪೊರೇಷನ್ ಅಂತ ಹೇಳ್ತೇವೆ. ಇದನ್ನ ಸ್ಥಾಪನೆ ಮಾಡಿರ್ತಕ್ಕಂಥದ್ದು 1956 ಅಲ್ಲಿ ಇದನ್ನ ಸ್ಥಾಪನೆ ಮಾಡಿರ್ತಾರೆ. ಸೊ ಇದು ಪ್ರೈವೇಟ್ ಕಂಪನಿಗಳಿಗೆ ಸಾಲವನ್ನ ನೀಡುತ್ತೆ. ನೋಡಿ, ಫಸ್ಟ್ ನಾವೇನು IBRD IDA ಏನ್ ಡಿಸ್ಕಸ್ ಮಾಡಿದ್ವಿ, ಇದು ಸರ್ಕಾರಗಳಿಗೆ ಸಾಲಗಳನ್ನ ನೀಡ್ತಕ್ಕಂಥ ಘಟಕಗಳಾಗಿರ್ತವೆ. IFC ಅಂತಕ್ಕಂಥದ್ದು ಪ್ರೈವೇಟ್ ಕಂಪನಿಗಳಿಗೆ, ಖಾಸಗಿ ಕಂಪನಿಗಳಿಗೆ ಸಾಲವನ್ನ ನೀಡ್ತಕ್ಕಂಥ ಒಂದು ಯೂನಿಟ್ ಆಗಿ ನಾವು ನೋಡಬಹುದಾಗಿರುತ್ತೆ. ಸೊ ನಾಲ್ಕನೇದನ್ನು ನಾವು ಮೀಗಾ ಅಂತ ಹೇಳ್ತೇವೆ. ಮೀಗಾ ಅಂದ್ರೆ ಮಲ್ಟಿಲ್ಯಾಟ್ರಲ್ ಇನ್ವೆಸ್ಟ್ಮೆಂಟ್ ಅಂಡ್ ಗ್ಯಾರಂಟಿ ಏಜೆನ್ಸಿ ಅಂತ ಹೇಳ್ತೇವೆ. ಸೊ ಇದನ್ನ ಎಸ್ಟಾಬ್ಲಿಷ್ ಮಾಡಿರ್ತಕ್ಕಂಥದ್ದು 1988 ಅಲ್ಲಿ 1988ರಲ್ಲಿ ಇದನ್ನ ಸ್ಥಾಪನೆ ಮಾಡಿರ್ತಾರೆ. ಸೊ ಏನಕ್ಕೆ ಇದನ್ನ ಸ್ಥಾಪನೆ ಮಾಡಿರ್ತಾರೆ ಅಂದ್ರೆ, ಫಾರಿನ್ ಇನ್ವೆಸ್ಟರ್ಸ್ ಇನ್ ಮೆಂಬರ್ ಕಂಟ್ರೀಸ್ ಅಂದ್ರೆ ಸದಸ್ಯ ರಾಷ್ಟ್ರಗಳಲ್ಲಿ ಇರ್ತಕ್ಕಂಥ ಫಾರಿನ್ ಇನ್ವೆಸ್ಟರ್ಸ್ ಅಂದ್ರೆ ವಿದೇಶಿ
ವಿದೇಶಿ ಬಂಡವಾಳ ಹೂಡಿಕೆದಾರರಿಗೆ ಸಾಲವನ್ನ ಕೊಡ್ತಕ್ಕಂಥದ್ದು ಇದರ ಉದ್ದೇಶವಾಗಿರುತ್ತೆ. ಅದ್ರ ಜೊತೆಗೆ ಏನೋ ಪೊಲಿಟಿಕಲ್ ಇನ್ವೆಸ್ಟ್ಮೆಂಟ್ ಅಂಡ್ ರಿಸ್ಕ್ ಮ್ಯಾನೇಜ್ಮೆಂಟ್ ಅಂತ ಹೇಳ್ತೇವೆ. ಅಂದ್ರೆ ರಿಸ್ಕ್ ಮ್ಯಾನೇಜ್ಮೆಂಟ್ ಅಂದ್ರೆ ಸಪೋಸ್ ಏನಾದ್ರೂ ನಾವು ಇನ್ವೆಸ್ಟ್ ಮಾಡಿ ಆ ರಾಷ್ಟ್ರದಲ್ಲಿ ಏನಾದ್ರೂ ಪಾಲಿಸಿಗಳಲ್ಲಿ ಬದಲಾವಣೆ ಮಾಡಿ ನಾವು ಇನ್ವೆಸ್ಟ್ ಮಾಡಿರ್ತಕ್ಕಂಥ ಹಣಕ್ಕೆ ಏನಾದ್ರೂ ರಿಸ್ಕ್ ಇದ್ರೆ ಸೊ ಅದನ್ನ ಪ್ರೊಟೆಕ್ಟ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿರ್ತಕ್ಕಂಥದ್ದನ್ನ ಮಲ್ಟಿಲ್ಯಾಟ್ರಲ್ ಇನ್ವೆಸ್ಟ್ಮೆಂಟ್ ಅಂಡ್ ಗ್ಯಾರಂಟಿ ಏಜೆನ್ಸಿ ಅಂತ ಕರೀತಕ್ಕಂಥದ್ದು. ಸೊ ಇದೇನ್ ಮಾಡುತ್ತೆ ಅಂದ್ರೆ ಪೊಲಿಟಿಕಲ್ ರಿಸ್ಕ್ ಇನ್ಶೂರೆನ್ಸ್ ಅನ್ನ ಕೊಡುತ್ತೆ. ಪೊಲಿಟಿಕಲ್ ರಿಸ್ಕ್ ಇನ್ಶೂರೆನ್ಸ್ ಅಂದ್ರೆ ಸೊ ರಾಜಕೀಯವಾಗಿ ಐ ಮೀನ್ ಟು ಸೇ ಆ ಒಂದು ರಾಷ್ಟ್ರಗಳು ತಮ್ಮ ಒಂದು ಪಾಲಿಸಿಗಳಲ್ಲಿ ಬದಲಾವಣೆ ಮಾಡಿದ್ದಾದಲ್ಲಿ ಸೊ ಅವರ ಒಂದು ಬಂಡವಾಳ ಹೂಡಿಕೆಗೆ ಏನಾದರೂ ತೊಂದರೆ ಆದರೆ ಸೊ ಅದಕ್ಕೆ ವಿಮೆಯನ್ನ ನೀಡ್ತಕ್ಕಂಥ ಒಂದು ವ್ಯವಸ್ಥೆಯನ್ನ ನಾವೇನಂತ ಕರಿತೀವಿ ಅಂದ್ರೆ ಮೀಗಾ ಅಂತ ಕರಿತೇವೆ. ಸೊ ಕೊನೆಯದನ್ನ ನಾವು ICSID ಅಂತ ಹೇಳ್ತೇವೆ, ಇಂಟರ್ನ್ಯಾಷನಲ್ ಸೆಂಟರ್ ಫಾರ್ ಸೆಟಲ್ಮೆಂಟ್ ಆಫ್ ಇನ್ವೆಸ್ಟ್ಮೆಂಟ್ ಡಿಸ್ಪ್ಯೂಟ್ಸ್ ಅಂತ ಹೇಳ್ತೇವೆ. ಸೊ ಯಾರಾದ್ರೂ ಫಾರಿನ್ ಇನ್ವೆಸ್ಟರ್ಸ್ ಇನ್ನೊಂದು ಕಂಟ್ರಿಯಲ್ಲಿ ತಮ್ಮ ಬಂಡವಾಳ ಹೂಡಿಕೆಯನ್ನಾಗಿ ಸೊ ಏನಾದ್ರೂ ವ್ಯಾಜ್ಯಗಳು ಸಂಭವಿಸಿದ್ದರೆ ಅದನ್ನ ಸಾಲ್ವ್ ಮಾಡ್ತಕ್ಕಂಥ ಒಂದು ಯೂನಿಟ್ ಆಗಿ ಇದನ್ನ ನಾವು ಡಿಸ್ಪ್ಯೂಟ್ ಸೆಟಲ್ಮೆಂಟ್ ಫೆಸಿಲಿಟಿ. ಫಾರ್ ಎಕ್ಸಾಂಪಲ್ ಇವಾಗ ಇಂಟರ್ನ್ಯಾಷನಲ್ ಕೋರ್ಟ್ ಆಫ್ ಜಸ್ಟಿಸ್ ಹೇಗಿರುತ್ತೆ, ಅಂತಾರಾಷ್ಟ್ರೀಯ ಈ ಒಂದು ನ್ಯಾಯಾಲಯ ಹೇಗಿರುತ್ತೆ, ಸೊ ಅದೇ ರೀತಿ ಒಂದು ಹಣಕಾಸಿನ ವ್ಯವಸ್ಥೆಗಳಿಗೆ ಸಂಬಂಧಪಟ್ಟಂತೆ ವಿದೇಶದಲ್ಲಿ ಬಂಡವಾಳ ಹೂಡಿಕೆಯನ್ನ ಮಾಡಿದ್ರೆ ಅಲ್ಲೇನಾದ್ರೂ ಲೀಗಲ್ ಕಾಂಪ್ಲಿಕೇಶನ್ಸ್ ಅನ್ನ ಬಂದರೆ ಸೊ ಅದನ್ನ ಆರ್ಬಿಟ್ರೇಷನ್ ಮಾಡ್ತಕ್ಕಂಥ ಒಂದು ವ್ಯವಸ್ಥೆಯನ್ನ ನಾವೇನಂತ ಕರಿತೀವಿ ಅಂದ್ರೆ ICSID ಅಂತ ಹೇಳ್ತೇವೆ. ಸೊ ಈ 5 ಒಟ್ಟಿಗೆ ಸೇರಿಸಿ ನಾವೇನಂತ ಕರಿತೀವಿ ಅಂದ್ರೆ ವರ್ಲ್ಡ್ ಬ್ಯಾಂಕ್ ಗ್ರೂಪ್ ಅಂತ ಹೇಳ್ತೇವೆ. ಸೊ ಇಷ್ಟು ಮಾಹಿತಿ ನಮಗೆ ವರ್ಲ್ಡ್ ಬ್ಯಾಂಕ್ ಗ್ರೂಪ್ ನ ಬಗ್ಗೆ ಗೊತ್ತಿರಬೇಕಾಗಿರುತ್ತೆ. ಸೊ ನೆಕ್ಸ್ಟ್ ಈಗ ಈ ಒಂದು ಪ್ರೋಗ್ರಾಮ್ ನ ಅಡಿಯಲ್ಲಿ ಸೊ ಏನೇನ್ ಮಾಡ್ತಾ ಇದ್ದಾರೆ ಅಥವಾ ಈ ಒಂದು ಫಂಡ್ ಅನ್ನ ಹೇಗೆ ಯುಟಿಲೈಸ್ ಮಾಡ್ತಾ ಇದ್ದಾರೆ ಅಂತ ನಾವು ನೋಡೋದಾದ್ರೆ ರಿಸ್ಟೋರೇಷನ್ ಆಫ್ 183 ಲೇಕ್ಸ್ 183 ಸರೋವರಗಳನ್ನ ಪುನಃಸ್ಥಾಪನೆ ಮಾಡಲಿದ್ದಾರೆ. ನ್ಯಾಚುರಲ್ ಬಫರ್ಸ್ ಡ್ಯೂರಿಂಗ್ ಹೆವಿ ರೈನ್ಫಾಲ್ ಅಂಡ್ ಹೆಲ್ಪಿಂಗ್ ಮಿಟಿಗೇಷನ್ ಆಫ್ ಅರ್ಬನ್ ಫ್ಲಡಿಂಗ್. ಅಂದ್ರೆ ಈ ನಗರ ಪ್ರದೇಶಗಳಲ್ಲಿ ಮಳೆಗಾಲದಲ್ಲಿ ಏನ್ ಪ್ರವಾಹ ಆಗುತ್ತೆ ಸೊ ಆ ಒಂದು ಪ್ರವಾಹವನ್ನ ಪ್ರಿವೆಂಟ್ ಮಾಡಲಿಕ್ಕೆ ಬೇಕಾಗಿರ್ತಕ್ಕಂಥ ಮೂಲ ಸೌಕರ್ಯಗಳನ್ನ ಈ ಒಂದು ಫಂಡ್ ನಿಂದ ಡೆವಲಪ್ ಮಾಡಲಾಗುತ್ತೆ. ಸೊ ಅದರ ಜೊತೆಗೆ 9 ನ್ಯೂ ಸೀವೇಜ್ ಟ್ರೀಟ್ಮೆಂಟ್ ಪ್ಲಾಂಟ್ಸ್ ಗಳನ್ನ ಎಸ್ಟಾಬ್ಲಿಷ್ ಮಾಡ್ತಾರೆ. 9 ಹೊಸ ಈ ಚರಂಡಿ ನೀರನ್ನ ಸಂಸ್ಕರಣೆ ಮಾಡ್ತಕ್ಕಂಥ ಘಟಕಗಳನ್ನ ಸ್ಥಾಪನೆ ಮಾಡಲಾಗುತ್ತೆ. ಅಂಡ್ ದೇರ್ ವಿಲ್ ಬಿ ಸೆವರೇಜ್ ಕನೆಕ್ಷನ್ಸ್ ಅಂದ್ರೆ ಈ ಚರಂಡಿ ಸಂಪರ್ಕವನ್ನ ನೀಡಲಾಗುತ್ತೆ ಫಾರ್ ಓವರ್ 1 lakh ಹೌಸ್ ಹೋಲ್ಡ್ಸ್ ಅಂದ್ರೆ 1 ಲಕ್ಷಕ್ಕೂ ಹೆಚ್ಚು ಮನೆಗಳಿಗೆ ಈ ಒಂದು ಚರಂಡಿ ಸಂಪರ್ಕವನ್ನ ನೀಡಲಾಗುತ್ತೆ. ಸೊ ಇದರ ಉದ್ದೇಶ ಏನು ಅಂದ್ರೆ ಪ್ರಿವೆಂಟ್ ಅನ್ಟ್ರೀಟೆಡ್ ವೇಸ್ಟ್ ವಾಟರ್ ಫ್ರಮ್ ಎಂಟರಿಂಗ್ ಟು ಲೇಕ್ಸ್ ಅಂಡ್ ಡ್ರೈನ್ಸ್. ಅಂದ್ರೆ ಈ ಸಂಸ್ಕರಣೆ ಮಾಡದೇ ಇರತಕ್ಕಂಥ ನೀರು ಈ ಲೇಕ್ಸ್ ಗಳಿಗೆ ಸರೋವರಗಳಿಗೆ ತಲುಪುವುದನ್ನ ತಡಿಲಿಕ್ಕೆ 1 ಲಕ್ಷ ಮನೆಗಳಿಗೆ ಈ ಒಂದು ಸಿವರೇಜ್ ಕನೆಕ್ಷನ್ ಅನ್ನ ಕೊಡ್ತಕ್ಕಂಥದ್ದು ಈ ಒಂದು ಫಂಡ್ ನ ಉದ್ದೇಶವಾಗಿರುತ್ತೆ. ಅದರ ಜೊತೆಗೆ ರೀಪ್ಲೇಸ್ಮೆಂಟ್ ಆಫ್ ಏಜಿಂಗ್ ವಾಟರ್ ಪೈಪ್ಸ್ ಅಂದ್ರೆ ಈ ಒಂದು ಹಳೆಯ ನೀರಿನ ಪೈಪ್ಗಳೇನಿರುತ್ತವೆ ಸೊ ಅದು ತುಂಬಾ ಹಳೆಯದಾಗಿದ್ರೆ ಅದು ಲೀಕ್ ಆಗ್ತಕ್ಕಂಥ ಒಂದು ಸಾಧ್ಯತೆ ಇರುತ್ತೆ. ಅವುಗಳನ್ನೆಲ್ಲ ಬದಲಾಯಿಸ್ತಕ್ಕಂಥದ್ದು, ಸ್ಮಾರ್ಟ್ ವಾಟರ್ ಮೀಟರ್ಸ್ ಗಳನ್ನ ಅಡಾಪ್ಟ್ ಮಾಡ್ತಕ್ಕಂಥದ್ದು ಅಂಡ್ ಮೊಬಿಲೈಸೇಷನ್ ಆಫ್ $5 million ಇನ್ ಪ್ರೈವೇಟ್ ಕ್ಯಾಪಿಟಲ್ ಟು ಇಂಪ್ರೂವ್ ಎಫಿಷಿಯನ್ಸಿ. ಅಂದ್ರೆ ಖಾಸಗಿ ಬಂಡವಾಳದಲ್ಲಿ $5 million ಅಷ್ಟು ಹಣವನ್ನ ಕ್ರೋಢೀಕರಣ ಮಾಡ್ತಕ್ಕಂಥದ್ದು ಕೂಡ ಇದರ ಉದ್ದೇಶವಾಗಿರುತ್ತೆ. ಅದರ ಜೊತೆಗೆ ಡಿಸಾಸ್ಟರ್ ಪ್ರಿಪೇರ್ಡ್ನೆಸ್ ಅಂದ್ರೆ ವಿಪತ್ತಿಗೆ ನಾವು ಸನ್ನದ್ಧರಾಗಿರ್ತಕ್ಕಂಥದ್ದು. ಸ್ಟ್ರೆಂಥನಿಂಗ್ ಕರ್ನಾಟಕ ಸ್ಟೇಟ್ ನ್ಯಾಚುರಲ್ ಡಿಸಾಸ್ಟರ್ ಮಾನಿಟರಿಂಗ್ ಸೆಂಟರ್ ವಿತ್ ಅರ್ಲಿ ವಾರ್ನಿಂಗ್ ಸಿಸ್ಟಮ್ ಅಂಡ್ ಅಡ್ವಾನ್ಸ್ ಫ್ಲಡ್ ಮಾನಿಟರಿಂಗ್. ಅಂದ್ರೆ ನಮ್ಮ ಕರ್ನಾಟಕದಲ್ಲಿರ್ತಕ್ಕಂಥ ರಾಜ್ಯ ನೈಸರ್ಗಿಕ ವಿಪತ್ತು ಮೇಲ್ವಿಚಾರಣೆ ಕೇಂದ್ರವನ್ನ ಮುಂಚಿನ ಎಚ್ಚರಿಕೆ ವ್ಯವಸ್ಥೆಗಳು, ಇದನ್ನ ಮುನ್ನೆಚ್ಚರಿಕೆ ವ್ಯವಸ್ಥೆಗಳು ಅಂತ ನಾವೇನ್ ಹೇಳ್ತೇವೆ ಸೊ ಅದನ್ನ ಸುಧಾರಿಸ್ತಕ್ಕಂಥದ್ದು. ಯಾವುದೇ ಒಂದು ಡಿಸಾಸ್ಟರ್ ಆಗೋದಕ್ಕಿಂತ ಮುಂಚೆ ನಮಗೆ ಮುನ್ನೆಚ್ಚರಿಕೆ ಬಂದರೆ ಸೊ ಆ ಒಂದು ಮಿಟಿಗೇಷನ್ ಮಾಡಬಹುದಾಗಿರುತ್ತೆ. ಅಂದ್ರೆ ಡಿಸಾಸ್ಟರ್ ನಿಂದ ಆಗ್ತಕ್ಕಂಥ ಅಪಾಯಗಳನ್ನ ಅಥವಾ ಡ್ಯಾಮೇಜ್ ಅನ್ನ ನಾವು ಕಡಿಮೆ ಮಾಡಬಹುದಾಗಿರುತ್ತೆ. ಡಿಸಾಸ್ಟರ್ ನಂತೂ ನಿಲ್ಸಕ್ಕಾಗಲ್ಲ. ಸೊ ಡಿಸಾಸ್ಟರ್ ನಿಂದ ಆಗ್ತಕ್ಕಂಥ ಅಪಾಯಗಳನ್ನ ಕಡಿಮೆ ಮಾಡಲಿಕ್ಕೆ ನಮಗೆ ಅರ್ಲಿ ವಾರ್ನಿಂಗ್ ಸಿಸ್ಟಮ್ ಬೇಕಾಗಿರುತ್ತೆ. ಸೊ ಈ ರೀತಿಯ ಅರ್ಲಿ ವಾರ್ನಿಂಗ್ ಸಿಸ್ಟಮ್ ಅನ್ನ ಬಲಪಡಿಸ್ತಕ್ಕಂಥದ್ದು ಕೂಡ ಸೊ ಈ ಒಂದು ಫಂಡ್ ನ ಇನ್ನೊಂದು ಉದ್ದೇಶವಾಗಿರುತ್ತೆ. ಅದರ ಜೊತೆಗೆ ವಾಟರ್ ರೀಯೂಸ್ ಅಂದ್ರೆ ನೀರನ್ನ ಸಂಸ್ಕರಣೆ ಮಾಡಿ ಅದನ್ನ ಮರುಬಳಕೆ ಮಾಡ್ತಕ್ಕಂಥ ಘಟಕಗಳನ್ನ ಕೂಡ ಈ ಒಂದು ಫಂಡ್ ನ ಅಡಿಯಲ್ಲಿ ಸ್ಥಾಪನೆ ಮಾಡಲಾಗುತ್ತೆ. ಸೊ ಈಗ ನಾವು ಕರ್ನಾಟಕ ವಾಟರ್ ಸೆಕ್ಯೂರಿಟಿ ಮತ್ತೆ ರೆಸಿಲಿಯನ್ಸ್ ಪ್ರೋಗ್ರಾಮ್ ಬಗ್ಗೆ ಬೇಸಿಕ್ ಮಾಹಿತಿನ ತಿಳ್ಕೊಳ್ಳೋದಾದ್ರೆ ಸೊ ಇದು $426 ಮಿಲಿಯನ್
US ಅಷ್ಟು ವರ್ಲ್ಡ್ ಬ್ಯಾಂಕ್ ಲೋನ್ ಇಂದ ಬೆಂಬಲಿತವಾಗಿರ್ತಕ್ಕಂಥ ಒಂದು ಕಾರ್ಯಕ್ರಮವಾಗಿರುತ್ತೆ. ಸೊ ಇಲ್ಲಿ ಬೆಂಗಳೂರು ವಾಟರ್ ಇನ್ಫ್ರಾಸ್ಟ್ರಕ್ಚರ್ ಮತ್ತೆ ಕ್ಲೈಮೇಟ್ ರೆಸಿಲಿಯನ್ಸ್ ಅಂದ್ರೆ ಬೆಂಗಳೂರಿನ ನೀರಿನ ಮೂಲ ಸೌಕರ್ಯ ಮತ್ತೆ ಈ ಹವಾಮಾನ ಸ್ಥಿತಿ ಸ್ಥಾಪಕತ್ವ ಅಂದ್ರೆ ಎಲ್ಲೆಲ್ಲಿ ಫ್ಲಡ್ಸ್ ಆಗುತ್ತೆ ಸೊ ಅದನ್ನ ತಡೆದುಕೊಳ್ಳುವ ಒಂದು ಮೂಲ ಸೌಕರ್ಯಗಳನ್ನ ಕ್ರಿಯೇಟ್ ಮಾಡಲಿಕ್ಕೆ ಪ್ರಾರಂಭ ಮಾಡಿರ್ತಕ್ಕಂಥ ಒಂದು ಕಾರ್ಯಕ್ರಮವಾಗಿರುತ್ತೆ. ಸೊ ಇದರ ಕೋರ್ ಆಬ್ಜೆಕ್ಟಿವ್ ಅಥವಾ ಪ್ರಮುಖ ಉದ್ದೇಶಗಳೇನು ಅಂತ ಹೇಳೋದಾದ್ರೆ 4 ಮಿಲಿಯನ್ ರೆಸಿಡೆಂಟ್ಸ್ ಇನ್ ಬೆಂಗಳೂರಿಗೆ ವಾಟರ್ ಸೆಕ್ಯೂರಿಟಿಯನ್ನ ಹೆಚ್ಚು ಮಾಡ್ತಕ್ಕಂಥದ್ದು ಅಂದ್ರೆ ಜಲಭದ್ರತೆಯನ್ನ ನೀಡ್ತಕ್ಕಂಥದ್ದು, ಫ್ಲಡ್ಸ್ ಗಳನ್ನ ಮಿಟಿಗೇಟ್ ಮಾಡಿ ಲೇಕ್ಸ್ ಗಳನ್ನ ರಿಜುವಿನೇಟ್ ಮಾಡ್ತಕ್ಕಂಥದ್ದು, ಅದ್ರ ಜೊತೆಗೆ ಈ ವೇಸ್ಟ್ ವಾಟರ್ ಅನ್ನ ಮ್ಯಾನೇಜ್ಮೆಂಟ್ ಮಾಡಬೇಕು, ತ್ಯಾಜ್ಯ ನೀರನ್ನ ನಾವು ನಿರ್ವಹಣೆಯನ್ನ ಮಾಡ್ತಕ್ಕಂಥದ್ದನ್ನ ಸುಧಾರಿಸ್ತಕ್ಕಂಥದ್ದು, ಅದ್ರ ಜೊತೆಗೆ ಡಿಸಾಸ್ಟರ್ಗೆ ನಮ್ಮನ್ನ ನಾವು ಪ್ರಿಪೇರ್ ಮಾಡ್ಕೊಳ್ತಕ್ಕಂಥದ್ದು. ಸೊ ಇವೆಲ್ಲ ಕೂಡ ಈ ಒಂದು ಕಾರ್ಯಕ್ರಮದ ಆಬ್ಜೆಕ್ಟಿವ್ಸ್ ಆಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಕ್ವೆಶ್ಚನ್ ನಂಬರ್ 3. ಸಾಗರಮಾಲಾ ಫಿನಾನ್ಸ್ ಕಾರ್ಪೊರೇಷನ್ ಲಿಮಿಟೆಡ್ ಎಂದರೇನು? ಸೊ ವಾಟ್ ಈಸ್ ಸಾಗರಮಾಲಾ ಫಿನಾನ್ಸ್ ಕಾರ್ಪೊರೇಷನ್ ಲಿಮಿಟೆಡ್? ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಸಾಗರಮಾಲಾ ಫಿನಾನ್ಸ್ ಕಾರ್ಪೊರೇಷನ್ ಲಿಮಿಟೆಡ್ ನ ನಾವು ಭಾರತದ ಮೊದಲ ಸಾಗರ ವಲಯಕ್ಕೆ ಮೀಸಲಾಗಿರ್ತಕ್ಕಂಥ NBFC ಅಂತ ಹೇಳ್ತೇವೆ. ಅಂದ್ರೆ ಇಂಡಿಯಾಸ್ ಫಸ್ಟ್ NBFC ಡೆಡಿಕೇಟೆಡ್ ಟು ದಿ ಮರಿಟೈಮ್ ಸೆಕ್ಟರ್ ಅಂತ ಹೇಳ್ತೇವೆ. NBFC ಅಂದ್ರೆ ನಾನ್ ಬ್ಯಾಂಕಿಂಗ್ ಫಿನಾನ್ಷಿಯಲ್ ಕಾರ್ಪೊರೇಷನ್ ಅಂತ ಹೇಳ್ತೇವೆ ಅಥವಾ ಬ್ಯಾಂಕೇತರ ಹಣಕಾಸು ವ್ಯವಸ್ಥೆ ಅಂತ ಹೇಳ್ತೇವೆ. ಸೊ ಈ ಒಂದು ಬ್ಯಾಂಕೇತರ ಹಣಕಾಸು ವ್ಯವಸ್ಥೆ ಯಾವುದಕ್ಕೆ ಡೆಡಿಕೇಟೆಡ್ ಆಗಿ ಇದನ್ನ ಸ್ಥಾಪನೆ ಮಾಡ್ತಾ ಇದ್ದಾರೆ ಅಂದ್ರೆ ಮರಿಟೈಮ್ ಸೆಕ್ಟರ್ ಅಂದ್ರೆ ನಮ್ಮ ಕಡಲ ವಲಯಕ್ಕಾಗಿಯೇ ಡೆಡಿಕೇಟೆಡ್ ಆಗಿ ಒಂದು ನಾನ್ ಬ್ಯಾಂಕಿಂಗ್ ಫಿನಾನ್ಷಿಯಲ್ ಸೆಕ್ಟರ್ ಅನ್ನ ಈಗ ಸ್ಥಾಪನೆ ಮಾಡಿದ್ದಾರೆ. ಸೊ ಈ ಒಂದು ಬ್ಯಾಂಕ್ ಅನ್ನ ನಾವೇನಂತ ಕರಿತೀವಿ ಅಂದ್ರೆ ಸಾಗರಮಾಲಾ ಅಂತ ಕರಿತೇವೆ. ಸೊ ಇದನ್ನ ನಾವು ಸಾಗರಮಾಲಾ ಫಿನಾನ್ಷಿಯಲ್ ಕಾರ್ಪೊರೇಷನ್ ಲಿಮಿಟೆಡ್ ಅಂತ ಹೇಳ್ತೇವೆ. ಇದು ನಮ್ಮ ಭಾರತ ದೇಶದ ಮೊಟ್ಟ ಮೊದಲ ನಾನ್ ಬ್ಯಾಂಕಿಂಗ್ ಫಿನಾನ್ಷಿಯಲ್ ಕಂಪನಿ ಆಗಿರುತ್ತೆ. ಅಂದ್ರೆ ಬ್ಯಾಂಕೇತರವಾಗಿರ್ತಕ್ಕಂಥ ಹಣಕಾಸು ಕಂಪನಿಯಾಗಿ ನಾವು ಇದನ್ನ ನೋಡಬಹುದಾಗಿರುತ್ತೆ. ಸೊ ಇದು ನಮ್ಮ ಮೆರಿಟೈಮ್ ಸೆಕ್ಟರ್ ಅಂದ್ರೆ ಕಡಲ ವಲಯಕ್ಕಾಗಿ ಡೆಡಿಕೇಟೆಡ್ ಆಗಿರ್ತಕ್ಕಂಥ ಒಂದು ಬ್ಯಾಂಕ್ ಆಗಿ ಈಗ ಸ್ಥಾಪನೆಯನ್ನ ಮಾಡಿದ್ದಾರೆ. ಸೊ ಮುಂಚೆ ಇದನ್ನ ಏನಂತ ಕರೀತಾ ಇದ್ರು ಅಂದ್ರೆ ಸಾಗರಮಾಲಾ ಡೆವಲಪ್ಮೆಂಟ್ ಕಂಪನಿ ಲಿಮಿಟೆಡ್ ಅಂತ ಕರೀತಾ ಇದ್ರು. ಈಗ ಇದರ ಮರುನಾಮಕರಣವನ್ನ ಕೂಡ ಮಾಡಲಾಗಿರುತ್ತೆ. ಸೊ ಈಗ ಇದು ಒಂದು ಮಿನಿ ರತ್ನ ಕ್ಯಾಟಗರಿ 1ಗೆ ಸೇರಿರ್ತಕ್ಕಂಥ ಸೆಂಟ್ರಲ್ ಪಬ್ಲಿಕ್ ಸೆಕ್ಟರ್ ಅಂಡರ್ಟೇಕಿಂಗ್ ಆಗಿರುತ್ತೆ. ಸೊ ಇದು NBFC ಆಗಿ ರಿಜಿಸ್ಟರ್ ಆಗಿರುತ್ತೆ. ಯಾರ ಅಡಿಯಲ್ಲಿ ಅಂದ್ರೆ RBI ಅಡಿಯಲ್ಲಿ ಇದೊಂದು ನಾನ್ ಬ್ಯಾಂಕಿಂಗ್ ಫಿನಾನ್ಷಿಯಲ್ ಕಾರ್ಪೊರೇಷನ್ ಆಗಿ ಇದು ರಿಜಿಸ್ಟರ್ ಆಗಿರುತ್ತೆ. ಸೊ ಇದು ನಮ್ಮ ಕೇಂದ್ರ ಸರ್ಕಾರದ ಪಬ್ಲಿಕ್ ಸೆಕ್ಟರ್ ಅಂಡರ್ಟೇಕಿಂಗ್ ಆಗಿರುತ್ತೆ. ಇದಕ್ಕೆ ಮಿನಿ ರತ್ನ ಕ್ಯಾಟಗರಿ 1 ಸ್ಥಾನಮಾನವನ್ನ ಕೂಡ ಪಡೆದುಕೊಂಡಿರ್ತಕ್ಕಂಥ ಒಂದು ವ್ಯವಸ್ಥೆ ಆಗಿರುತ್ತೆ. ಸೊ ಇದರ ಉದ್ದೇಶ ಏನು, ಯಾವ ಕಾರಣಕ್ಕಾಗಿ ಇದನ್ನ ಸ್ಥಾಪನೆ ಮಾಡಿದ್ದಾರೆ ಅಂದ್ರೆ ಪ್ರೊವೈಡ್ ಸೆಕ್ಟರ್ ಸ್ಪೆಸಿಫಿಕ್ ಫಿನಾನ್ಷಿಯಲ್ ಸೊಲ್ಯೂಷನ್ಸ್. ಅಂದ್ರೆ ಸೆಕ್ಟರ್ ಸ್ಪೆಸಿಫಿಕ್ ಅಂದ್ರೆ ಆ ಕಡಲ ವ್ಯವಸ್ಥೆಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥ ಹಣಕಾಸಿನ ವ್ಯವಸ್ಥೆಯನ್ನ ಒದಗಿಸ್ತಕ್ಕಂಥದ್ದು ಇದರ ಒಂದು ಉದ್ದೇಶವಾಗಿ ಇದನ್ನ ಸ್ಥಾಪನೆ ಮಾಡಿರ್ತಾರೆ. ಹಾಗಿದ್ರೆ ಇದು ಏನ್ ಮಾಡುತ್ತೆ, ಕಡಲ ವ್ಯವಸ್ಥೆಗೆ ಸಂಬಂಧಪಟ್ಟಂತೆ ಯಾವ ರೀತಿ ಇದು ಬೆನಿಫಿಟ್ ಅನ್ನ ಕೊಡುತ್ತೆ ಅಂತ ನಾವು ನೋಡೋದಾದ್ರೆ ಶಾರ್ಟ್, ಮೀಡಿಯಂ ಅಂಡ್ ಲಾಂಗ್ ಟರ್ಮ್ ಫಂಡಿಂಗ್ ಅನ್ನ ಕೊಡುತ್ತೆ. ಅಲ್ಪ, ಮಧ್ಯಮ ಮತ್ತು ದೀರ್ಘಾವಧಿಯ ಹಣಕಾಸು ಬೆಂಬಲವನ್ನ ನೀಡುತ್ತೆ. ಅಂಡ್ ಪೋರ್ಟ್ ಅಥಾರಿಟೀಸ್ಗೆ ಯಾರ್ಯಾರಿಗೆ ಕೊಡುತ್ತಂದ್ರೆ ಬಂದರು ನಿರ್ವಾಹಕ ಸಂಸ್ಥೆಗಳಿಗೆ ಹಣಕಾಸಿನ ನೆರವನ್ನ ನೀಡುತ್ತೆ. ಶಿಪ್ಪಿಂಗ್ ಕಂಪನೀಸ್ಗಳಿಗೆ ಹಣಕಾಸು ನೆರವನ್ನ ನೀಡುತ್ತೆ. MSMEಗಳು ಮತ್ತೆ ಸ್ಟಾರ್ಟ್ಅಪ್ ಗಳಿಗೆ ಸಹಾಯ ಮಾಡುತ್ತೆ. ಮೆರಿಟೈಮ್ ಎಜುಕೇಶನಲ್ ಇನ್ಸ್ಟಿಟ್ಯೂಷನ್ಸ್ ಅಂದ್ರೆ ಈ ಕಡಲ ಶಿಕ್ಷಣ ಸಂಸ್ಥೆಗಳಿಗೆ ಹಣಕಾಸು ಬೆಂಬಲ ನೀಡುತ್ತೆ. ಅದ್ರ ಜೊತೆಗೆ ಸಪೋರ್ಟ್ ಸ್ಟ್ರಾಟಜಿಕ್ ಸೆಕ್ಟರ್ಸ್ ಲೈಕ್ ಅಂದ್ರೆ ಕಾರ್ಯತಂತ್ರದ ವಲಯಗಳಿಗೂ ಕೂಡ ಇದು ಬೆಂಬಲ ಕೊಡುತ್ತೆ. ಫಾರ್ ಎಕ್ಸಾಂಪಲ್ ಶಿಪ್ ಬಿಲ್ಡಿಂಗ್, ಹಡಗುಗಳನ್ನ ನಿರ್ಮಾಣ ಮಾಡ್ತಕ್ಕಂಥ ಕಂಪನಿಗಳಾಗಿರ್ಬೋದು, ರಿನ್ಯೂಬಲ್ ಎನರ್ಜಿ ನವೀಕರಿಸಬಹುದಾದ ಇಂಧನ ತಯಾರಿ, ಕ್ರೂಸ್ ಟೂರಿಸಂ ಅಂದ್ರೆ ಈ ಒಂದು ಕಡಲ ಪ್ರವಾಸೋದ್ಯಮಕ್ಕೆ ಸಂಬಂಧಪಟ್ಟಂತೆ, ಇವನ್ ಮರಿಟೈಮ್ ಎಜುಕೇಶನ್ ಅಥವಾ ಕಡಲ ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆ ಸೊ ಹಣಕಾಸು ಬೆಂಬಲವನ್ನ ಸೊ ಈ ಒಂದು NBFC ವತಿಯಿಂದ ನೀಡಲಾಗುತ್ತೆ. ಸೊ ಏನಕ್ಕೆ ಇದು ಇಂಪಾರ್ಟೆಂಟ್ ಆಗುತ್ತೆ ಅಂದ್ರೆ ಸೊ ಈ ಕಡಲಿಗೆ ಸಂಬಂಧಪಟ್ಟಂತೆ ನಾವು ಯಾವುದು ಡೆಡಿಕೇಟೆಡ್ ಫಿನಾನ್ಷಿಯಲ್ ಸೆಕ್ಟರ್ ಅನ್ನ ಇದುವರೆಗೂ ಸ್ಥಾಪನೆ ಮಾಡಿರಲಿಲ್ಲ. ಸೊ ಅದರಿಂದ ಇದು ಉತ್ತಮವಾಗಿರ್ತಕ್ಕಂಥ ಬದಲಾವಣೆಯಾಗಿ ನಾವಿಲ್ಲಿ ನೋಡಬಹುದಾಗಿರುತ್ತೆ. ಸೊ ಇದು ನಮ್ಮ ಭಾರತ ದೇಶದ ಒಂದು ವಿಷನ್ ಇದೆ, ಒಂದು ದೃಷ್ಟಿಕೋನ ಇದೆ. ಆ ವಿಷನ್ ಏನು ಅಂದ್ರೆ ಮೆರಿಟೈಮ್ ಅಮೃತ್ ಕಾಲ್ ವಿಷನ್ 2047 ಅಂದ್ರೆ ಕಡಲ ಅಮೃತ್ ಕಾಲ್ ವಿಷನ್ 2047 ಅಂದ್ರೆ ನಮ್ಮ ಕಡಲ ವ್ಯವಸ್ಥೆಯನ್ನ 2047 ವೇಳೆಗೆ ಅದನ್ನ ಸಂಪೂರ್ಣವಾಗಿ ಅಭಿವೃದ್ಧಿ ಪಡಿಸತಕ್ಕಂಥ ಒಂದು ದೃಷ್ಟಿಕೋನ ಇರುತ್ತೆ.
ಸೊ ಆ ಒಂದು ದೃಷ್ಟಿಕೋನಕ್ಕೆ ಇದು ಅಲೈನ್ ಆಗಿರ್ತಕ್ಕಂಥ ಒಂದು ನಿರ್ಧಾರವಾಗಿ ನಾವು ನೋಡ್ಬೋದಾಗಿರುತ್ತೆ. ಸೊ ಈ ಒಂದು ಬ್ಯಾಂಕ್ ಏನಿದೆ ಅಂದ್ರೆ NBFC ಏನಿದೆ, ಸೊ ಇಟ್ ಈಸ್ ಎಕ್ಸ್ಪೆಕ್ಟೆಡ್ ಟು ಮೊಬಿಲೈಸ್ 1.5 ಟ್ರಿಲಿಯನ್ ಇನ್ ಮೆರಿಟೈಮ್ ಫಿನಾನ್ಸಿಂಗ್, ಅಂದ್ರೆ ಈ ಒಂದು ಕಡಲ ಭದ್ರತೆಗಾಗಿ ಅಥವಾ ಕಡಲ ಹಣಕಾಸು ವ್ಯವಸ್ಥೆಗಾಗಿ 1.5 ಟ್ರಿಲಿಯನ್ US ಡಾಲರ್ಸ್ ಅಷ್ಟು ಹಣವನ್ನ ಸಂಗ್ರಹಣೆ ಮಾಡ್ತಕ್ಕಂಥ ಒಂದು ನಿರೀಕ್ಷೆ ಇದೆ. ಸೊ ಹಾಗಿದ್ರೆ NBFC ಅಂದ್ರೆ ಏನು? ಸೊ ಇದರ ಒಂದು ಬೇಸಿಕ್ ಮಾಹಿತಿಯನ್ನ ನಾವಿಲ್ಲಿ ಡಿಸ್ಕಸ್ ಮಾಡೋದಾದ್ರೆ, ಸೊ ಇದು ನಮ್ಮ ಬ್ಯಾಂಕಿಂಗ್ ವ್ಯವಸ್ಥೆ ಏನಿರುತ್ತೆ ಅದೇ ರೀತಿಯ ಕೆಲವೊಂದು ಸೇವೆಗಳನ್ನ ಒದಗಿಸುತ್ತೆ. ಬಟ್ ಇದು ಫುಲ್ ಟೈಮ್ ಬ್ಯಾಂಕಿಂಗ್ ಆಗಿ ಫಂಕ್ಷನ್ ಮಾಡೋದಿಲ್ಲ. ಹಾಗಿದ್ರೆ ಇದು ಏನ್ ಕೆಲಸ ಮಾಡುತ್ತೆ, ಏನ್ ಮಾಡೋದಿಲ್ಲ ಅನ್ನೋದನ್ನ ಸೊ ಇಲ್ಲಿ ನಾವು ಡಿಸ್ಕಸ್ ಮಾಡ್ತಾ ಬರೋಣ. ಸೊ NBFC ಗಳನ್ನ ಸ್ಥಾಪನೆ ಮಾಡಿದ್ದು ಯಾವಾಗ ಅಥವಾ ಯಾವ ಕಾಯ್ದೆಯ ಮುಖಾಂತರ ಅಂದ್ರೆ, ಸೊ ಕಂಪನೀಸ್ ಆಕ್ಟ್ 2013, ಇದಕ್ಕಿಂತ ಮುಂಚೆ 1956 ನ ಒಂದು ಕಾಯ್ದೆ ಇತ್ತು. ಆ ಕಾಯ್ದೆಯನ್ನ ರಿವ್ಯಾಂಪ್ ಮಾಡುವ ಮುಖಾಂತರ ಕಂಪನಿಗಳ ಕಾಯ್ದೆ 2013ರ ಅಡಿಯಲ್ಲಿ NBFC ಗಳನ್ನ ಈಗ ನೋಂದಾವಣೆಯನ್ನ ಮಾಡಲಾಗುತ್ತೆ. ಸೊ ಇದು ಯಾರು ರೆಗ್ಯುಲೇಟ್ ಮಾಡ್ತಾರೆ ಅಂದ್ರೆ, ಸೊ ಅದು ಬ್ಯಾಂಕ್ ಆಗಿರ್ಬೋದು ಅಥವಾ NBFC ಆಗಿರ್ಬೋದು, ಸೊ ಎರಡನ್ನ ಕೂಡ ರೆಗ್ಯುಲೇಟ್ ಮಾಡ್ತಕ್ಕಂಥದ್ದು ರಿಸರ್ವ್ ಬ್ಯಾಂಕ್ ಇಂಡಿಯಾ ವತಿಯಿಂದನೇ ರೆಗ್ಯುಲೇಟ್ ಆಗ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ಇವ್ರು ಮಾಡ್ತಕ್ಕಂಥ ಮೇನ್ ಫಂಕ್ಷನ್ಸ್ ಏನೇನು ಅಂತ ನಾವು ನೋಡೋದಾದ್ರೆ, ಲೋನ್ಸ್ ಅಂಡ್ ಅಡ್ವಾನ್ಸಸ್, ಸಾಲಗಳು ಮತ್ತೆ ಮುಂಗಡ ಹಣವನ್ನ ನೀಡ್ತಕ್ಕಂಥದ್ದು, ಆಕ್ವಿಸಿಷನ್ ಆಫ್ ಶೇರ್ಸ್, ಬಾಂಡ್ಸ್ ಅಂಡ್ ಡಿಬೆಂಚರ್ಸ್, ಅಂದ್ರೆ ಶೇರ್ಗಳು, ಬಾಂಡ್ಗಳು ಮತ್ತೆ ಡಿಬೆಂಚರ್ ಗಳನ್ನ ಸ್ವಾಧೀನ ಮಾಡ್ಕೊಳ್ತಕ್ಕಂಥದ್ದು, ಲೀಸಿಂಗ್ ಅಂಡ್ ಹೈರ್ ಪರ್ಚೇಸ್, ಲೀಸಿಂಗ್ ಮಾಡ್ತಕ್ಕಂಥದ್ದು ಮತ್ತೆ ಬಾಡಿಗೆ ಖರೀದಿ ಮಾಡ್ತಕ್ಕಂಥದ್ದು, ಇನ್ಶೂರೆನ್ಸ್ ಅಂಡ್ ಚಿಟ್ ಫಂಡ್ ಬಿಸ್ನೆಸ್, ಸೊ ವಿಮೆಯನ್ನ ನೀಡುತ್ತೆ ಮತ್ತೆ ಚಿಟ್ ಫಂಡ್ ವ್ಯವಹಾರಗಳನ್ನ ಕೂಡ ಮಾಡಲಾಗುತ್ತೆ. ಇದು ಏನ್ ಮಾಡೋದಿಲ್ಲ ಅಂದ್ರೆ, ಕೆನಾಟ್ ಅಕ್ಸೆಪ್ಟ್ ಡೆಪಾಸಿಟ್ಸ್ ರೀಪೇಯಬಲ್ ಆನ್ ಡಿಮ್ಯಾಂಡ್, ಅಂದ್ರೆ ನಾವು ಇವಾಗ ಬ್ಯಾಂಕ್ ಅಲ್ಲಿ ಹೋಗಿ ನಮ್ಮ ಹಣವನ್ನ ಇಟ್ಟು ನಮಗೆ ಬೇಕಾದಾಗ ನಾವು ಅದನ್ನ ವಿತ್ಡ್ರಾ ಮಾಡ್ಕೊಳ್ತೇವೆ. ಸೊ ಈ ರೀತಿಯ ವ್ಯವಸ್ಥೆಯನ್ನ ನಾವು NBFC ಅಲ್ಲಿ ನೋಡ್ಲಿಕ್ಕೆ ಸಾಧ್ಯವಾಗೋದಿಲ್ಲ. ಅದಾದ್ಮೇಲೆ ದೇರ್ ಇಸ್ ನೋ ಚೆಕ್ ಫೆಸಿಲಿಟಿ, ಸೊ ನಮಗೆ ಬ್ಯಾಂಕ್ ಅಲ್ಲಿ ಕೊಡ್ತಕ್ಕಂಥ ಚೆಕ್ ಸೌಲಭ್ಯಗಳು ಕೂಡ NBFC ಅಲ್ಲಿ ಇರೋದಿಲ್ಲ. ನೋ ಪಾರ್ಟ್ ಇನ್ ಪೇಮೆಂಟ್ ಸಿಸ್ಟಮ್, ಅಂದ್ರೆ ಯಾವುದೇ ಒಂದು ಪೇಮೆಂಟ್ ಸಿಸ್ಟಮ್ ಒಳಗಡೆ ಸೊ NBFC ಅನ್ನ ನಾವು ಬಳಕೆ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ಸೊ ಈ ಒಂದು ಕಾರಣಕ್ಕಾಗಿ ಇದನ್ನ ನಾವು ನಾನ್ ಬ್ಯಾಂಕಿಂಗ್ ಅಂತ ಕರಿತೇವೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಕ್ವೆಶ್ಚನ್ ನಂಬರ್ 4. ಸೊ SCO, ಶಾಂಘೈ ಕೋಆಪರೇಷನ್ ಆರ್ಗನೈಸೇಷನ್ ನ ಅಧಿಕೃತ ಭಾಷೆಗಳು ಯಾವುವು? ವಾಟ್ ಆರ್ ದಿ ಅಫಿಷಿಯಲ್ ಲ್ಯಾಂಗ್ವೇಜಸ್ ಆಫ್ ಶಾಂಘೈ ಕೋಆಪರೇಟಿವ್ ಆರ್ಗನೈಸೇಷನ್? ಈ ಪ್ರಶ್ನೆಗೆ ಸರಿಯಾದ ಉತ್ತರ ಇದರ ಅಡಿಯಲ್ಲಿ ಚೈನೀಸ್ ಮತ್ತೆ ರಷ್ಯನ್ ಅನ್ನು ನಾವು ಅಧಿಕೃತ ಭಾಷೆಗಳಾಗಿ ನಾವು ನೋಡಬಹುದಾಗಿರುತ್ತೆ. ಸೊ SCOಗೆ ಸಂಬಂಧಪಟ್ಟಂತೆ ಪ್ರಶ್ನೆಯನ್ನ ನೀಡಲಿಕ್ಕೆ ಕಾರಣ ಏನು ಅಂದ್ರೆ, ಸೊ ಈ ಒಂದು SCO ಸಮಿಟ್ ನಲ್ಲಿ ಒಂದು ಜಾಯಿಂಟ್ ಸ್ಟೇಟ್ಮೆಂಟ್ ಅಂದ್ರೆ ಜಂಟಿ ಘೋಷಣೆಯನ್ನ ಮಾಡಿರ್ತಾರೆ ಅಥವಾ ಜಂಟಿ ಹೇಳಿಕೆಯನ್ನ ಮಾಡಿರ್ತಾರೆ. ಸೊ ಈ ಒಂದು ಜಾಯಿಂಟ್ ಡಿಕ್ಲರೇಷನ್ಗೆ ಭಾರತ ಸಹಿಯನ್ನ ಹಾಕದೆ ರಿಜೆಕ್ಟ್ ಮಾಡಿರುತ್ತೆ. ಸೊ ಏನಕ್ಕೆ ಭಾರತ ರಾಷ್ಟ್ರ ಇದರಿಂದ ಹೊರಗಡೆ ಬಂದಿದೆ ಮತ್ತೆ SCO ಬಗ್ಗೆ ನಾವು ಬೇಸಿಕ್ ಮಾಹಿತಿಯನ್ನ ನಾವಿಲ್ಲಿ ಡಿಸ್ಕಸ್ ಮಾಡೋಣ. ಫಸ್ಟ್ ನಾವು SCO ಅಂದ್ರೆ ಏನು ಅಂತ ಅರ್ಥ ಮಾಡ್ಕೊಳ್ಳೋಣ. SCO ಅನ್ನ ನಾವು ಶಾಂಘೈ ಕೋಆಪರೇಷನ್ ಆರ್ಗನೈಸೇಷನ್ ಅಂತ ಹೇಳ್ತೇವೆ. ಇದನ್ನ 1996ರಲ್ಲಿ 1996 ಅಲ್ಲಿ ಶಾಂಘೈ 5 ಎಂದು ಹೇಳ್ತಕ್ಕಂಥ 5 ರಾಷ್ಟ್ರಗಳು ಇದನ್ನ ಸ್ಥಾಪನೆ ಮಾಡ್ತವೆ. ಆ ಫೌಂಡಿಂಗ್ ಸ್ಟೇಟ್ಸ್ ಯಾವ್ದ್ಯಾವ್ದು ಅಂದ್ರೆ ಕಜಕಿಸ್ತಾನ್, ತಜಿಕಿಸ್ತಾನ್, ಕಿರ್ಗಿಸ್ತಾನ್, ರಷ್ಯಾ ಮತ್ತೆ ಚೈನಾ. ಈ 5 ರಾಷ್ಟ್ರಗಳಿಂದ ಸ್ಥಾಪಿಸಲ್ಪಡುತ್ತೆ. ಅದಾದ್ಮೇಲೆ 2001ರಲ್ಲಿ ಶಾಂಘೈ 5 ಅನ್ನ ಶಾಂಘೈ ಕೋಆಪರೇಟಿವ್ ಆರ್ಗನೈಸೇಷನ್ ಆಗಿ ಕೋಆಪರೇಷನ್ ಆರ್ಗನೈಸೇಷನ್ ಆಗಿ ಬದಲಾವಣೆ ಮಾಡ್ತಾರೆ. ಸೊ ಆಗ ಸೇರಿಕೊಂಡಿರ್ತಕ್ಕಂಥ ರಾಷ್ಟ್ರ ಯಾವುದು ಅಂದ್ರೆ ಉಜ್ಬೇಕಿಸ್ತಾನ್ ಅನ್ನ ಇದರೊಳಗಡೆ ಸೇರಿಸಿದಾಗ ಇದನ್ನ ಶಾಂಘೈ ಕೋಆಪರೇಷನ್ ಆರ್ಗನೈಸೇಷನ್ ಅಂತ ಮರುನಾಮಕರಣ ಮಾಡ್ತಾರೆ. ಫಸ್ಟ್ ಇದನ್ನ ಶಾಂಘೈ 5 ಅಂತ ಕರಿತಾ ಇದ್ರು, ಅದಾದ್ಮೇಲೆ ಇದನ್ನ ಶಾಂಘೈ ಕೋಆಪರೇಷನ್ ಆರ್ಗನೈಸೇಷನ್ ಅಂತ ಇದಕ್ಕೆ ಮರುನಾಮಕರಣ ಮಾಡ್ತಾರೆ. ಸೊ ಅದಾದ್ಮೇಲೆ 2017 ನಲ್ಲಿ ಮತ್ತೆ ಇದನ್ನ ಎಕ್ಸ್ಪ್ಯಾಂಡ್ ಮಾಡ್ತಾರೆ. ಸೊ ಎಕ್ಸ್ಪ್ಯಾಂಡ್ ಮಾಡಿದಾಗ ಭಾರತ ಮತ್ತು ಪಾಕಿಸ್ತಾನ ಕೂಡ ಇದಕ್ಕೆ ಮೆಂಬರ್ ನೇಷನ್ಸ್ ಆಗಿ ಸೇರ್ಕೊಳ್ತವೆ. ಅಂಡ್ ಬಹಳ ಇತ್ತೀಚೆಗೆ ಬೆಲಾರಸ್ ಮತ್ತೆ ಇರಾನ್ ಕೂಡ ಸೊ ಈ ಒಂದು SCOಗೆ ಸೇರಿಕೊಂಡಿರ್ತಕ್ಕಂಥ ರಾಷ್ಟ್ರಗಳಾಗಿ ನಾವು ನೋಡಬಹುದಾಗಿರುತ್ತೆ. ಸೊ SCO ಮೇನ್ ಫೋಕಸ್ ಏನು ಅಂದ್ರೆ ರೀಜನಲ್ ಡೆವಲಪ್ಮೆಂಟ್ ಅಂದ್ರೆ ಪ್ರಾದೇಶಿಕ ಅಭಿವೃದ್ಧಿಯನ್ನ ಮಾಡ್ತಕ್ಕಂಥದ್ದು ಇದರ ಪ್ರಮುಖ ಉದ್ದೇಶವಾಗಿರುತ್ತೆ. ಸೊ ರೀಜನಲ್ ಇಶ್ಯೂಸ್ ಅಂದ್ರೆ ಈ ಟೂರಿಸಂ, ಪ್ರವಾಸೋದ್ಯಮಕ್ಕೆ ಸಂಬಂಧಪಟ್ಟಂತೆ, ಎಥ್ನಿಕ್ ಸೆಪರೇಟಿಸಂ ಅಂದ್ರೆ ಜನಾಂಗೀಯ
ಧರ್ಮೀಯ ಒಂದು ಏನೋ ಪ್ರತ್ಯೇಕತೆ ಆಗಿರ್ಬೋದು, ಅದ್ರ ಜೊತೆಗೆ ರಿಲಿಜಿಯಸ್ ಎಕ್ಸ್ಟ್ರೀಮಿಸಮ್ ಆಗಿರ್ಬೋದು. ಸೊ ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಭದ್ರತೆ ಅಥವಾ ಸೆಕ್ಯೂರಿಟಿಯನ್ನ ಕೊಡ್ತಕ್ಕಂಥದ್ದು ಕೂಡ ಶಾಂಘೈ ಕೋಆಪರೇಷನ್ ಆರ್ಗನೈಸೇಷನ್ ಉದ್ದೇಶವಾಗಿರುತ್ತೆ. ಸೊ ಇದರ ಅಡಿಯಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್ ಏನು ಅಂದ್ರೆ ರ್ಯಾಟ್ಸ್ ಅಂತ ಕರಿತೇವೆ. ರ್ಯಾಟ್ಸ್ ಅಂದ್ರೆ ರೀಜನಲ್ ಆಂಟಿ ಟೆರರಿಸ್ಟ್ ಸ್ಟ್ರಕ್ಚರ್ ಅಂತ ಕರಿತೇವೆ. ಸೊ ಇದು SCO ಅಡಿಯಲ್ಲಿ ಬರ್ತಕ್ಕಂಥ ಒಂದು ಪರ್ಮನೆಂಟ್ ಆರ್ಗನ್ ಅಂತ ಕರಿತೇವೆ, ಅಂದ್ರೆ ಶಾಶ್ವತ ಅಂಗ ಅಂತ ಕರಿತೇವೆ. ಹೆಸರಲ್ಲೇ ಇದೆ, ಇದು ಟೆರರಿಸಮ್ ಅನ್ನ ನಿಗ್ರಹ ಮಾಡ್ತಕ್ಕಂಥ ಉದ್ದೇಶದಿಂದ ರ್ಯಾಟ್ಸ್ ಅನ್ನ ಇಲ್ಲಿ ಫಾರ್ಮೇಶನ್ ಮಾಡಿರ್ತಾರೆ. ಸೊ ರೀಜನಲ್ ಟೆರರಿಸಮ್ ಅಂದ್ರೆ ಈ ಒಂದು ಪ್ರಾದೇಶಿಕ ಭಯೋತ್ಪಾದನೆಯನ್ನ ಕಡಿಮೆ ಮಾಡ್ತಕ್ಕಂಥದ್ದು, ಎಥ್ನಿಕ್ ಸೆಪರೇಟಿಸಮ್ ಮತ್ತೆ ರಿಲಿಜಿಯಸ್ ಎಕ್ಸ್ಟ್ರೀಮಿಸಮ್ ಎಲ್ಲ ಕೂಡ ಇದರೊಳಗಡೆ ಬರುತ್ತೆ. ಸೊ ಇದನ್ನೆಲ್ಲ ಪ್ರಿವೆಂಟ್ ಮಾಡುವ ಸಲುವಾಗಿ SCO ಅಡಿಯಲ್ಲಿ ಒಂದು ಪರ್ಮನೆಂಟ್ ಆರ್ಗನ್ ಇರುತ್ತೆ. ಆ ಪರ್ಮನೆಂಟ್ ಆರ್ಗನ್ ಅನ್ನ ನಾವು ರ್ಯಾಟ್ಸ್ ಅಂತ ಕರಿತೇವೆ. ರ್ಯಾಟ್ಸ್ ನ ಫುಲ್ ಫಾರ್ಮ್ ಏನು ಅಂದ್ರೆ ರೀಜನಲ್ ಆಂಟಿ ಟೆರರಿಸ್ಟ್ ಸ್ಟ್ರಕ್ಚರ್ ಅಂತ ಕರಿತೇವೆ. ಸೊ ಈಗ ಇಂಡಿಯಾಸ್ ಡಿಸಿಷನ್ ಟು ವಿತ್ಹೋಲ್ಡ್ ಇಟ್ಸ್ ಸಿಗ್ನೇಚರ್ ಫ್ರಮ್ ಶಾಂಘೈ ಕೋಆಪರೇಷನ್ ಆರ್ಗನೈಸೇಷನ್ ಜಾಯಿಂಟ್ ಸ್ಟೇಟ್ಮೆಂಟ್ ಅಂದ್ರೆ ಈ ಒಂದು ಜಂಟಿ ಹೇಳಿಕೆ ಏನಿರುತ್ತೆ, ಸೊ ಇದಕ್ಕೆ ಭಾರತ ರಾಷ್ಟ್ರ ಸಹಿ ಹಾಕುವುದನ್ನ ನಿರಾಕರಣೆ ಮಾಡಿರುತ್ತೆ. ಸೊ ಏನಕ್ಕೆ ಅಂದ್ರೆ ದ ಡ್ರಾಫ್ಟ್ ಕಮ್ಯುನಿಕ್ಯೂ ಫೇಲ್ ಟು ಮೆನ್ಷನ್ ಏಪ್ರಿಲ್ 22 ಪಹಲ್ಗಾಮ್ ಟೆರರ್ ಅಟ್ಯಾಕ್. ಸೊ ಪಹಲ್ಗಾಮ್ ಅಲ್ಲಿ ಆಗಿರ್ತಕ್ಕಂಥ ಈ ಒಂದು ಭಯೋತ್ಪಾದಕ ಒಂದು ಘಟನೆ ಏನಿರುತ್ತೆ, ಸೊ ಆ ಒಂದು ಘಟನೆಯನ್ನ ಈ ಒಂದು ಡ್ರಾಫ್ಟ್ ನಲ್ಲಿ ಅಥವಾ ಈ ಒಂದು ಸ್ಟೇಟ್ಮೆಂಟ್ ನಲ್ಲಿ ಉಲ್ಲೇಖ ಮಾಡದೇ ಇರುವ ಕಾರಣದಿಂದ, ಯಾಕಂದ್ರೆ ಇದರಲ್ಲಿ ರ್ಯಾಟ್ಸ್ ಅಂತಕ್ಕಂಥ ಒಂದು ಅಂಗ ಇದೆ. ರ್ಯಾಟ್ಸ್ ನ ಉದ್ದೇಶ ಏನು ಅಂದ್ರೆ ಈ ಟೆರರಿಸಂ ಆಕ್ಟಿವಿಟೀಸ್ ಅನ್ನ ಕಂಡಮ್ ಮಾಡ್ತಕ್ಕಂಥದ್ದು ಅಥವಾ ಅದನ್ನ ನಿಗ್ರಹ ಮಾಡ್ತಕ್ಕಂಥದ್ದು ಅದರ ಉದ್ದೇಶವಾಗಿರುತ್ತೆ. ಸೊ ಇಷ್ಟೆಲ್ಲ ಆಬ್ಜೆಕ್ಟಿವ್ಸ್ ಇದ್ರೂ ಕೂಡ ಪಹಲ್ಗಾಮ್ ಅಲ್ಲಿ ಆಗಿರ್ತಕ್ಕಂಥ ದಾಳಿಯ ಬಗ್ಗೆ ಇದರಲ್ಲಿ ಉಲ್ಲೇಖನೆ ಮಾಡದೇ ಇರುವ ಕಾರಣದಿಂದ ಸೊ ಭಾರತ ರಾಷ್ಟ್ರ ಇದನ್ನ ಸಹಿ ಹಾಕ್ತಕ್ಕಂಥ ಒಂದು ನಿರ್ಧಾರವನ್ನ ನಿರಾಕರಿಸಿರುತ್ತೆ. ಸೊ ನಾವು ವಾಟ್ ಯು ಮೀನ್ ಬೈ SCO ಬಗ್ಗೆ ತಿಳ್ಕೊಳ್ಳೋದಾದ್ರೆ, ಸೊ ಇದೊಂದು ಪವರ್ಫುಲ್ ರೀಜನಲ್ ಬ್ಲಾಕ್ ಆಗಿರುತ್ತೆ. ಅಂದ್ರೆ ಒಂದು ಹೆಚ್ಚಿನ ಪ್ರಬಲವಾಗಿರ್ತಕ್ಕಂಥ ಪ್ರಾದೇಶಿಕವಾಗಿರ್ತಕ್ಕಂಥ ಒಂದು ಒಕ್ಕೂಟವಾಗಿ ನಾವು ನೋಡ್ಬೋದಾಗಿರುತ್ತೆ. ಸೊ ಇದು ಯುರೇಷಿಯನ್ ಭಾಗದಲ್ಲಿ ಒಂದು ಜಿಯೋಪೊಲಿಟಿಕ್ಸ್ ಏನಿರುತ್ತೆ, ಸೊ ಇದರ ಬಗ್ಗೆ ಸಾಕಷ್ಟು ಇನ್ಫ್ಲೂಯೆನ್ಸ್ ಮಾಡ್ತಕ್ಕಂಥ ಒಂದು ವ್ಯವಸ್ಥೆಯಾಗಿ ನಾವು ನೋಡ್ಬೋದಾಗಿರುತ್ತೆ. ಸೊ ಇದನ್ನ ಸ್ಥಾಪನೆ ಮಾಡಿರ್ತಕ್ಕಂಥದ್ದು ಜೂನ್ 15, 2001ರಲ್ಲಿ ಶಾಂಘೈನಲ್ಲಿ ಇದನ್ನ ಸ್ಥಾಪನೆ ಮಾಡಿರ್ತಾರೆ. ಇದರ ಕೇಂದ್ರ ಕಚೇರಿಯನ್ನು ನಾವು ಚೈನಾದ ಬೀಜಿಂಗ್ ನಲ್ಲಿ ನಾವು ನೋಡ್ಬೋದಾಗಿರುತ್ತೆ. ಸೊ ಇದರ ಅಧಿಕೃತ ಭಾಷೆಗಳು ಚೈನೀಸ್ ಮತ್ತೆ ರಷ್ಯನ್ ಅನ್ನ ನಾವು ಇದರ ಅಫಿಷಿಯಲ್ ಲ್ಯಾಂಗ್ವೇಜಸ್ ಆಗಿ ನಾವು ನೋಡಬಹುದಾಗಿರುತ್ತೆ. ಇದರ ಕೋರ್ ಫೋಕಸ್ ಏನು, ಪ್ರಮುಖ ಗಮನ ಏನು ಅಂತ ನಾವು ನೋಡೋದಾದ್ರೆ ರೀಜನಲ್ ಸೆಕ್ಯೂರಿಟಿ ಅಂದ್ರೆ ಪ್ರಾದೇಶಿಕ ಭದ್ರತೆಯನ್ನ ಹೆಚ್ಚು ಮಾಡ್ತಕ್ಕಂಥದ್ದು, ಕೌಂಟರ್ ಟೆರರಿಸಮ್. ಸೊ ದಿಸ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ ಹಿಯರ್. ಭಯೋತ್ಪಾದನೆಯನ್ನ ನಿಗ್ರಹ ಮಾಡ್ತಕ್ಕಂಥದ್ದು, ಎಕನಾಮಿಕ್ ಕೋಆಪರೇಷನ್ ಅಂದ್ರೆ ಆರ್ಥಿಕವಾಗಿ ಸಹಕಾರವನ್ನ ವ್ಯಕ್ತಪಡಿಸ್ತಕ್ಕಂಥದ್ದು, ಮತ್ತೆ ಕಲ್ಚರಲ್ ಎಕ್ಸ್ಚೇಂಜ್ ಅಂದ್ರೆ ಸಾಂಸ್ಕೃತಿಕ ವಿನಿಮಯವನ್ನ ಉತ್ತೇಜನ ಮಾಡ್ತಕ್ಕಂಥದ್ದು. ಸೊ SCO ಅಡಿಯಲ್ಲಿ ಬರ್ತಕ್ಕಂಥ ಪ್ರಮುಖ ಉದ್ದೇಶಗಳಾಗಿ ನಾವು ನೋಡಬಹುದಾಗಿರುತ್ತೆ. ಸೊ ಇದರ ಸದಸ್ಯ ರಾಷ್ಟ್ರಗಳು ಪ್ರಸ್ತುತವಾಗಿ 10 ಸದಸ್ಯ ರಾಷ್ಟ್ರಗಳನ್ನು ನಾವು ನೋಡಬಹುದಾಗಿರುತ್ತೆ. ಬಟ್ ಸಂಸ್ಥಾಪನಾ ರಾಷ್ಟ್ರಗಳು 5 ಮಾತ್ರ ಇರುತ್ತೆ. ಚೈನಾ, ರಷ್ಯಾ, ಕಜಕಿಸ್ತಾನ್, ಕಿರ್ಗಿಸ್ತಾನ್, ತಜಿಕಿಸ್ತಾನ್ ಮತ್ತೆ ಉಜ್ಬೇಕಿಸ್ತಾನ್. ಇವನ್ ಉಜ್ಬೇಕಿಸ್ತಾನ್ ಅನ್ನ ಕೂಡ ಸ್ಥಾಪಕ ಸದಸ್ಯ ರಾಷ್ಟ್ರಗಳಲ್ಲಿ ಸೇರಿಸಿಕೊಂಡಿರ್ತಾರೆ. ಸೊ ಒಟ್ಟು 6 ರಾಷ್ಟ್ರಗಳನ್ನ ನಾವು ಫೌಂಡಿಂಗ್ ಮೆಂಬರ್ಸ್ ಅಲ್ಲಿ ನೋಡಬಹುದಾಗಿರುತ್ತೆ. ಅದಾದ ನಂತರ ಇದಕ್ಕೆ ಸೇರಿಕೊಂಡಿರ್ತಕ್ಕಂಥದ್ದು ಇಂಡಿಯಾ, ಪಾಕಿಸ್ತಾನ್ 2017ರಲ್ಲಿ, ಇರಾನ್ 2023ರಲ್ಲಿ ಮತ್ತೆ ಬೆಲಾರಸ್ 2024ರಲ್ಲಿ. ಸೊ ಈ ಒಂದು ಬ್ಲಾಕ್ಗೆ ಸೇರಿಕೊಂಡಿರ್ತಕ್ಕಂಥ ರಾಷ್ಟ್ರಗಳಾಗಿರ್ತವೆ. ಸೊ ವಾಟ್ ಆರ್ ದಿ ಫಂಕ್ಷನ್ಸ್, ಇವುಗಳ ಪ್ರಮುಖ ಕ್ರಿಯೆಗಳು ಏನು ಅಂತ ನಾವು ನೋಡೋದಾದ್ರೆ ರೀಜನಲ್ ಆಂಟಿ ಟೆರರಿಸ್ಟ್ ಸ್ಟ್ರಕ್ಚರ್. ಸೊ ದ ರ್ಯಾಟ್ ಮೆಂಬರ್ ಶೇರ್ ಇಂಟೆಲಿಜೆನ್ಸ್ ಅಂಡ್ ಕಂಡಕ್ಟ್ ಜಾಯಿಂಟ್ ಆಂಟಿ ಟೆರರ್ ಡ್ರಿಲ್ಸ್. ಅಂದ್ರೆ ಈ ಒಂದು SCO ಅಡಿಯಲ್ಲಿ ಬರ್ತಕ್ಕಂಥ ಸದಸ್ಯ ರಾಷ್ಟ್ರಗಳು ಈ ಪ್ರಾದೇಶಿಕ ಭಯೋತ್ಪಾದನಾ ವಿರೋಧಿ ರಚನೆ ಇದರ ಮೂಲಕ ಗುಪ್ತಚರ ಮಾಹಿತಿಯನ್ನ ಹಂಚಿಕೊಳ್ತಕ್ಕಂಥದ್ದು ಮತ್ತೆ ಜಂಟಿ ಭಯೋತ್ಪಾದನಾ ವಿರೋಧಿ ಕಾರ್ಯಾಚರಣೆಗಳನ್ನ ಮಾಡ್ತಕ್ಕಂಥದ್ದು ಕೂಡ ಸೊ ಇದರ ಪ್ರಮುಖ ಕಾರ್ಯಗಳಲ್ಲಿ ಒಂದಾಗಿರುತ್ತೆ. ಸೊ ಇಷ್ಟೆಲ್ಲ ಇದ್ರೂ ಕೂಡ ಪಹಲ್ಗಾಮ್ ಅಟ್ಯಾಕ್ ಬಗ್ಗೆ ಯಾವುದೇ ರೀತಿಯ ಒಂದು ಉಲ್ಲೇಖವನ್ನ ಮಾಡದೇ ಇರುವ ಕಾರಣದಿಂದ ಸೊ ಭಾರತ ಈ ಒಂದು ಸ್ಟೇಟ್ಮೆಂಟ್ಗೆ ಸಹಿ ಹಾಕುವುದರಿಂದ ಹೊರಗಡೆ ಉಳಿದಿರುತ್ತೆ. ಅದರ ಜೊತೆಗೆ ಟ್ರೇಡ್, ವ್ಯಾಪಾರವನ್ನ ಪ್ರಮೋಟ್ ಮಾಡ್ತಕ್ಕಂಥದ್ದು, ಕನೆಕ್ಟಿವಿಟಿ ಅಥವಾ ಸಂಪರ್ಕವನ್ನ ವೃದ್ಧಿ ಮಾಡ್ತಕ್ಕಂಥದ್ದು, ಎನರ್ಜಿ ಕೋಆಪರೇಷನ್ ಅಂದ್ರೆ ಈ ಒಂದು ಇಂಧನ ಕ್ಷೇತ್ರದಲ್ಲಿ ಸಹಕಾರವನ್ನ ಹೆಚ್ಚು ಮಾಡ್ತಕ್ಕಂಥದ್ದು ಇದರ ಉದ್ದೇಶವಾಗಿರುತ್ತೆ. ಇನ್ಕ್ಲೂಡಿಂಗ್ ಕಲ್ಚರಲ್ ಎಕ್ಸ್ಚೇಂಜ್ ಅಂದ್ರೆ ಸಾಂಸ್ಕೃತಿಕ ವಿನಿಮಯವನ್ನ ಕೂಡ ಇಲ್ಲಿ ಎನ್ಕರೇಜ್ ಮಾಡಲಾಗುತ್ತೆ. ಸೊ ಇದರ ಸ್ಟ್ರಾಟಜಿಕ್ ಸಿಗ್ನಿಫಿಕೆನ್ಸ್ ಏನು ಅಂದ್ರೆ ಈ ಒಂದು ಬ್ಲಾಕ್ ಅಲ್ಲಿ ಇರ್ತಕ್ಕಂಥ ರಾಷ್ಟ್ರಗಳ ಒಂದು ಪ್ರಾಮುಖ್ಯತೆ ಏನು ಅಂತ ನಾವು
ನೋಡೋದಾದ್ರೆ ನಿಯರ್ಲಿ 80% ಆಫ್ ದಿ ಯುರೇಷಿಯಾ ಅಂದ್ರೆ ಯುರೋಪ್ ಮತ್ತೆ ಏಷ್ಯಾ ಕಾಂಟಿನೆಂಟ್ ಅನ್ನ ನಾವು ಒಟ್ಟಿಗೆ ಸೇರಿಸಿದಾಗ 80% ಭೌಗೋಳಿಕ ಸ್ಥಾನವನ್ನ ಹೊಂದಿರತಕ್ಕಂಥ ರಾಷ್ಟ್ರಗಳನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಜಗತ್ತಿನ ಟೋಟಲ್ ಪಾಪ್ಯುಲೇಷನ್ ನ 40% ಜನಸಂಖ್ಯೆ ಸೊ ಈ ಒಂದು SCO ಮೆಂಬರ್ ಕಂಟ್ರೀಸ್ ಅಲ್ಲಿ ಇರ್ತಕ್ಕಂಥ ರಾಷ್ಟ್ರಗಳ ಜನಸಂಖ್ಯೆ ಆಗಿರುತ್ತೆ. ಸೊ ಅದರ ಜೊತೆಗೆ 20% ಆಫ್ ದಿ ಗ್ಲೋಬಲ್ ಆಯಿಲ್ ಮತ್ತೆ 44% ಆಫ್ ದಿ ನ್ಯಾಚುರಲ್ ಗ್ಯಾಸ್ ರಿಸರ್ವ್ಸ್ ಅನ್ನ ನಾವು ನೋಡಬಹುದಾಗಿರುತ್ತೆ. ಅಂದ್ರೆ ಜಾಗತಿಕ ತೈಲದ 20% ಮತ್ತು ನೈಸರ್ಗಿಕ ಅನಿಲ ನಿಕ್ಷೇಪಗಳ 44% ಅಷ್ಟು ನಿಕ್ಷೇಪಗಳನ್ನ ಈ ಒಂದು SCO ಅಡಿಯಲ್ಲಿ ಬರ್ತಕ್ಕಂಥ ರಾಷ್ಟ್ರಗಳಲ್ಲಿ ನಾವು ಒಟ್ಟಾಗಿ ನೋಡಬಹುದಾಗಿರುತ್ತೆ. ಅದ್ರ ಜೊತೆಗೆ ಇದು ಈ ವೆಸ್ಟರ್ನ್ ಅಲಯನ್ಸ್ ನ ನ್ಯಾಟೋ ಏನಿದೆ ಸೊ ನ್ಯಾಟೋಗೆ ಪ್ರತಿ ಸಮತೋಲನವಾಗಿ ನೋಡಬಹುದಾಗಿರ್ತಕ್ಕಂಥ ಒಂದು ಅಸೋಸಿಯೇಷನ್ ಆಗಿ ನಾವು SCO ನ ನೋಡಬಹುದಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಕ್ವೆಶ್ಚನ್ ನಂಬರ್ 5. ಅಲಾರಂ ವನ್ಯಜೀವಿ ಅಭಯಾರಣ್ಯದ ಹೊಸ ಹೆಸರೇನು? ವಾಟ್ ಇಸ್ ದ ನ್ಯೂ ನೇಮ್ ಆಫ್ ಅರಾಲಂ ವೈಲ್ಡ್ ಲೈಫ್ ಸ್ಯಾಂಕ್ಚುರಿ? ಅರಾಲಂ ವೈಲ್ಡ್ ಲೈಫ್ ಸ್ಯಾಂಕ್ಚುರಿಯ ಇನ್ನೊಂದು ಹೆಸರೇನು ಅಂದ್ರೆ, ಅಥವಾ ಇದಕ್ಕೆ ಈಗ ಹೊಸ ನಾಮಕರಣ ಮಾಡಿರ್ತಾರೆ, ಸೊ ಅದನ್ನ ನಾವು ಅರಾಲಂ ಚಿಟ್ಟೆ ಅಭಯಾರಣ್ಯ ಅಂತ ಹೇಳ್ತೇವೆ. ಅರಾಲಂ ಚಿಟ್ಟೆ ಅಭಯಾರಣ್ಯ ಕೇರಳದಲ್ಲಿ ಬರ್ತಕ್ಕಂಥ ಒಂದು ವೈಲ್ಡ್ ಲೈಫ್ ಸ್ಯಾಂಕ್ಚುರಿ ಆಗಿರುತ್ತೆ. ಸೊ ದಿಸ್ ಇಸ್ ದ ಮ್ಯಾಪ್ ಆಫ್ ಕೇರಳ. ಸೊ ಈ ಭಾಗದಲ್ಲಿ ಸೊ ಇನ್ ದಿಸ್ ಪ್ಲೇಸ್ ಯು ಹ್ಯಾವ್ ಅರಾಲಂ ವೈಲ್ಡ್ ಲೈಫ್ ಸ್ಯಾಂಕ್ಚುರಿಯನ್ನು ನೋಡಬಹುದಾಗಿರುತ್ತೆ. ನಾವು ದಿಸ್ ಬಿಕಮ್ಸ್ ದಿ ಇಂಡಿಯಾಸ್ ಫಸ್ಟ್ ಬಟರ್ಫ್ಲೈ ಸ್ಯಾಂಕ್ಚುರಿ. ಇದನ್ನ ಈಗ ನಮ್ಮ ಭಾರತ ದೇಶದ ಮೊಟ್ಟ ಮೊದಲ ಚಿಟ್ಟೆ ಅಭಯಾರಣ್ಯಕ್ಕೆ ನೆಲೆಯಾಗಿ ಇದನ್ನ ಕನ್ವರ್ಟ್ ಮಾಡಿರ್ತಾರೆ. ಸೊ ಅದರ ಹೆಸರನ್ನ ಅರಾಲಂ ವೈಲ್ಡ್ ಲೈಫ್ ಸ್ಯಾಂಕ್ಚುರಿ ಅಂತ ಕರೀತೇವೆ. ಇದು ಕೇರಳದ ಕಣ್ಣೂರು ಡಿಸ್ಟ್ರಿಕ್ಟ್ ನಲ್ಲಿ ಬರ್ತಕ್ಕಂಥ ಒಂದು ವೈಲ್ಡ್ ಲೈಫ್ ಸ್ಯಾಂಕ್ಚುರಿ ಆಗಿರುತ್ತೆ. ಸೊ ಇದನ್ನ ಈಗ ಅರಾಲಂ ಬಟರ್ಫ್ಲೈ ಸ್ಯಾಂಕ್ಚುರಿ ಆಗಿ ಮರುನಾಮಕರಣ ಮಾಡಿರ್ತಾರೆ. ಸೊ ಇದರ ಸಿಗ್ನಿಫಿಕೆನ್ಸ್ ಏನು ಅಂದ್ರೆ, ಇಂಡಿಯಾಸ್ ಫಸ್ಟ್ ಪ್ರೊಟೆಕ್ಟೆಡ್ ಫಾರೆಸ್ಟ್ ಡೆಡಿಕೇಟೆಡ್ ಎಂಟೈರ್ಲಿ ಟು ಬಟರ್ಫ್ಲೈಸ್. ಅಂದ್ರೆ ಈ ಚಿಟ್ಟೆಗಳಿಗಾಗಿ ಡೆಡಿಕೇಟ್ ಮಾಡಿರ್ತಕ್ಕಂಥ ನಮ್ಮ ಭಾರತ ದೇಶದ ಮೊಟ್ಟ ಮೊದಲ ಮೀಸಲಾಗಿರ್ತಕ್ಕಂಥ ಸಂರಕ್ಷಣಾ ಅರಣ್ಯವಾಗಿ ನಾವು ಇದನ್ನ ನೋಡಬಹುದಾಗಿರುತ್ತೆ. ಸೊ ಈ ಒಂದು ಭಾಗದಲ್ಲಿ 266ಕ್ಕೂ ಹೆಚ್ಚು ಬಟರ್ಫ್ಲೈ ಸ್ಪೀಶೀಸ್ ಗಳನ್ನ ಹೊಂದಿರತಕ್ಕಂಥ ಒಂದು ಪ್ರದೇಶವಾಗಿರುತ್ತೆ. ಇಲ್ಲಿ ರೇರ್ ಅಪರೂಪದ ಎಂಡಮಿಕ್ ಅಂದ್ರೆ ಸ್ಥಳೀಯವಾಗಿರ್ತಕ್ಕಂಥ ಚಿಟ್ಟೆ ಪ್ರಭೇದಗಳು ಮತ್ತೆ ಸ್ಕೆಡ್ಯೂಲ್ 1 ಅನುಸೂಚಿ 1ಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ, ಅಂದ್ರೆ ಅನುಸೂಚಿ 1 ಅಂದ್ರೆ ಅದಕ್ಕೆ ಹೈಯೆಸ್ಟ್ ಲೆವೆಲ್ ಆಫ್ ಪ್ರೊಟೆಕ್ಷನ್ ಅನ್ನ ಕೊಡಬೇಕಾಗಿರುತ್ತೆ. ಸೊ ಈ ಒಂದು ಸ್ಕೆಡ್ಯೂಲ್ಗೆ ಸೇರಿರ್ತಕ್ಕಂಥ ಬಟರ್ಫ್ಲೈಗಳನ್ನ ಈ ಒಂದು ಸಂರಕ್ಷಣಾ ಪ್ರದೇಶದಲ್ಲಿ ನಾವು ನೋಡಬಹುದಾಗಿರುತ್ತೆ. ಸೊ ಇದರ ಏರಿಯಾವನ್ನ ನಾವು ನೋಡೋದಾದ್ರೆ 55 ಸ್ಕ್ವೇರ್ ಕಿಲೋಮೀಟರ್ಸ್ ಆಫ್ ದಿ ಟ್ರಾಪಿಕಲ್ ಮತ್ತೆ ಸೆಮಿ ಎವರ್ಗ್ರೀನ್ ಫಾರೆಸ್ಟ್ ಆಗಿರುತ್ತೆ ಇನ್ ದ ವೆಸ್ಟರ್ನ್ ಘಾಟ್ಸ್, ಅಂದ್ರೆ ಪಶ್ಚಿಮ ಘಟ್ಟಗಳಲ್ಲಿ ಇದಿರುತ್ತೆ. ಸೊ ಇಲ್ಲಿ ಉಷ್ಣವಲಯ ಮತ್ತೆ ಅರೆ ನಿತ್ಯ ಹರಿದ್ವರ್ಣ ಕಾಡುಗಳ 55 ಚದರ ಕಿಲೋಮೀಟರ್ ವ್ಯಾಪ್ತಿಯನ್ನ ಸೊ ಈ ಒಂದು ಸಂರಕ್ಷಣಾ ಪ್ರದೇಶ ಹೊಂದಿರುತ್ತೆ. ಸೊ ಇಲ್ಲಿ ಕೆಲವೊಂದು ಬಟರ್ಫ್ಲೈಗಳು ವಲಸೆ ಕೂಡ ಬರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಅಕ್ಟೋಬರ್ ಮತ್ತೆ ಫೆಬ್ರವರಿಯಲ್ಲಿ ಮೈಗ್ರೇಟರಿ ಬಟರ್ಫ್ಲೈಸ್ ಅನ್ನ ಕೂಡ ನೋಡಬಹುದಾಗಿರುತ್ತೆ. ಸೊ ಅದರಲ್ಲಿ ಎರಡು ಪ್ರಮುಖವಾದದ್ದು ಕಾಮನ್ ಆಲ್ಬೆಟ್ರೋಸ್ ಅಂತ ಹೇಳ್ತೇವೆ. ಸೊ ಈ ಚಿತ್ರದಲ್ಲಿ ನೀವು ನೋಡಬಹುದಾಗಿರುತ್ತೆ. ಇನ್ನೊಂದನ್ನ ದಾನೈನ್ ಬಟರ್ಫ್ಲೈ ಅಂತ ಹೇಳ್ತೇವೆ. ಸೊ ಇವು ಸಾಮಾನ್ಯವಾಗಿ ಅಕ್ಟೋಬರ್ ಮತ್ತೆ ಫೆಬ್ರವರಿಯಲ್ಲಿ ಸೊ ಈ ಒಂದು ಪ್ರದೇಶಕ್ಕೆ ವಲಸೆ ಬರ್ತಕ್ಕಂಥ ಚಿಟ್ಟೆಗಳಾಗಿರ್ತವೆ. ಸೊ ಇದರಿಂದ ಈ ಒಂದು ಪ್ರದೇಶದ ಪ್ರವಾಸೋದ್ಯಮ ಇಂಪ್ರೂವ್ ಆಗುತ್ತೆ. ಇದರ ಪಾಲಿನೇಷನ್ ಅಂದ್ರೆ ಯಾವಾಗ ಚಿಟ್ಟೆಗಳು ಜಾಸ್ತಿ ಇರುತ್ತೆ, ಪರಾಗ ಸ್ಪರ್ಶ ಜಾಸ್ತಿಯಾಗಿ ಪ್ಲಾಂಟ್ಸ್ ಗಳ ಪ್ರೊಡಕ್ಟಿವಿಟಿ ಕೂಡ ಜಾಸ್ತಿ ಆಗುತ್ತೆ. ಅದ್ರ ಜೊತೆಗೆ ಸೊ ಈ ಒಂದು ಪ್ರದೇಶವನ್ನ ಒಂದು ಮಾಡೆಲ್ ಅಥವಾ ಒಂದು ಮಾದರಿಯಾಗಿ ತಯಾರಿ ಮಾಡಿ ಸೊ ಇದೇ ಮಾದರಿಯಲ್ಲಿ ಬೇರೆ ಪ್ರದೇಶಗಳನ್ನ ಕೂಡ ಡೆವಲಪ್ ಮಾಡ್ತಕ್ಕಂಥ ಒಂದು ಎಕ್ಸಾಂಪಲ್ ಆಗಿ ಸೊ ಇದನ್ನ ಸೆಟ್ ಮಾಡಬಹುದಾಗಿರುತ್ತೆ. ಸೊ ಇಷ್ಟು ಮಾಹಿತಿ ಇದರ ಬಗ್ಗೆ ಗೊತ್ತಿರಬೇಕಾಗಿರುತ್ತೆ. ಸೊ ನೆಕ್ಸ್ಟ್ ಇಸ್ ಅಂತಾರಾಷ್ಟ್ರೀಯ ಪರಮಾಣು ಶಕ್ತಿ ಸಂಸ್ಥೆ ಯಾವಾಗ ಸ್ಥಾಪನೆಯಾಯಿತು? ವೆನ್ ವಾಸ್ ದಿ ಇಂಟರ್ನ್ಯಾಷನಲ್ ಅಟಾಮಿಕ್ ಎನರ್ಜಿ ಎಸ್ಟಾಬ್ಲಿಷ್ಡ್? ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ 1957 ಅಲ್ಲಿ ಇದನ್ನ ಸ್ಥಾಪನೆ ಮಾಡಲಾಗಿರುತ್ತೆ. ಸೊ ಇದರ ಬಗ್ಗೆ ನಾವು ಪ್ರಶ್ನೆಯನ್ನ ಕೊಡಲಿಕ್ಕೆ ಕಾರಣ ಏನು ಅಂದ್ರೆ, ಇರಾನ್ ಪಾರ್ಲಿಮೆಂಟ್ ಪಾಸಸ್ ರೆಸಲ್ಯೂಷನ್ ಟು ಸಸ್ಪೆಂಡ್ ಕೋಆಪರೇಷನ್ ವಿತ್ IAEA. ಸೊ IAEA ಜೊತೆಗೆ ಕೋಆಪರೇಷನ್ ಅಥವಾ ಸಹಕಾರವನ್ನ ನೀಡಬೇಕಾಗಿದ್ದಂತಹ ಈ ಒಂದು ಒಪ್ಪಂದ ಏನಿರುತ್ತೆ, ಆ ಒಂದು ಒಪ್ಪಂದದಿಂದ ಹೊರಗಡೆ ಬರಲಿಕ್ಕೆ ಇರಾನ್ನ
ಸಂಸತ್ತು ಈಗ ನಿರ್ಧಾರವನ್ನ ತೆಗೆದುಕೊಂಡಿರುತ್ತೆ. ಹಾಗಿದ್ರೆ ಈ ಒಂದು ಆರ್ಟಿಕಲ್ ಅಲ್ಲಿ IAEA ಅಂದ್ರೆ ಏನು, ಇರಾನ್ ಯಾಕೆ ಇದನ್ನ ವಿಡ್ರಾ ಮಾಡ್ಕೊಳ್ತಾ ಇದೆ, ಸೊ ಅದಾದ್ಮೇಲೆ ಈ ನ್ಯೂಕ್ಲಿಯರ್ ಎನರ್ಜಿ ನ್ಯೂಕ್ಲಿಯರ್ ವೆಪನ್ಸ್ಗೆ ಸಂಬಂಧಪಟ್ಟಂತೆ ಇರತಕ್ಕಂತ ಒಪ್ಪಂದ ಮೇಜರ್ ಟ್ರೀಟಿ ಯಾವುದು ಎಲ್ಲವನ್ನ ಕೂಡ ಸೊ ಈ ಒಂದು ಆರ್ಟಿಕಲ್ ಅಲ್ಲಿ ನಾವು ಡಿಸ್ಕಸ್ ಮಾಡೋಣ. ಸೊ ಅಪ್ಡೇಟ್ ಏನು ಅಂದ್ರೆ, ಇರಾನ್ಸ್ ಪಾರ್ಲಿಮೆಂಟ್ ಹ್ಯಾಸ್ ಪಾಸ್ಡ್ ದ ರೆಸಲ್ಯೂಷನ್ ಟು ಸಸ್ಪೆಂಡ್ ಇಂಟರ್ನ್ಯಾಷನಲ್ ಅಟಾಮಿಕ್ ಎನರ್ಜಿ ಏಜೆನ್ಸಿ. ಸೊ ಅಂತಾರಾಷ್ಟ್ರೀಯ ಪರಮಾಣು ಶಕ್ತಿ ಇದರಿಂದ ಎಲ್ಲ ಸಹಕಾರಗಳನ್ನ ಸ್ಥಗಿತಗೊಳ್ತಕ್ಕಂಥ, ಅಂದ್ರೆ ದೇ ವೋಂಟ್ ಕೋಆಪರೇಟ್ ಟು ದಿಸ್ ಎನಿಮೋರ್. ಸೊ ಸ್ಥಗಿತಗೊಳಿಸ್ತಕ್ಕಂಥ ಒಂದು ರೆಸಲ್ಯೂಷನ್ ಅಥವಾ ನಿರ್ಣಯವನ್ನ ಸೊ ಈ ಒಂದು ಇರಾನ್ ಪಾರ್ಲಿಮೆಂಟ್ ಈಗ ಪಾಸ್ ಮಾಡಿರುತ್ತೆ. ಸೊ ಎಸ್ಕಲೇಟ್ ಟೆನ್ಷನ್ಸ್ ಓವರ್ ದಿ ನ್ಯೂಕ್ಲಿಯರ್ ಪ್ರೋಗ್ರಾಮ್ಸ್, ಅಂದ್ರೆ ಅವರ ಒಂದು ಪರಮಾಣು ಕಾರ್ಯಕ್ರಮಗಳ ಮೇಲೆ ಸೊ ಇತ್ತೀಚೆಗೆ ಏನು ಉದ್ವಿಗ್ನತೆ ಪ್ರಾರಂಭವಾಗಿತ್ತು. ಸೊ ಇಸ್ರೇಲ್ ಅವ್ರ ಮೇಲೆ ವಾರ್ ಮಾಡ್ತು, ಅದಾದ್ಮೇಲೆ US ಕೂಡ, ಸೊ US ಇಸ್ ನೋ ವೇ ರಿಲೇಟೆಡ್ ಟು ಇರಾನ್ ಆಗಿರುತ್ತೆ. ಅವರು ಕೂಡ ಅವರ ನ್ಯೂಕ್ಲಿಯರ್ ಬೇಸಸ್ ಮೇಲೆ ಅಟ್ಯಾಕ್ ಮಾಡಿರುವ ಕಾರಣದಿಂದ ಸೊ ಈ ಒಂದು ಒಪ್ಪಂದದಿಂದ ಇದು ಹೊರಗಡೆ ಬರ್ತಕ್ಕಂಥ ಒಂದು ನಿರ್ಧಾರವನ್ನ ತೆಗೆದುಕೊಂಡಿರುತ್ತೆ. ಸೊ ವೈ ಡಿಡ್ ದಿಸ್ ಹ್ಯಾಪನ್, ಈ ಒಂದು ಯಾಕೆ ಈ ತರ ಆಯ್ತು ಅಂತ ನಾವು ನೋಡೋದಾದ್ರೆ, US ಅಂಡ್ ಇಸ್ರೇಲಿ ಏರ್ ಸ್ಟ್ರೈಕ್ಸ್ ಆನ್ ಇರಾನ್ಸ್ ನ್ಯೂಕ್ಲಿಯರ್ ಫೆಸಿಲಿಟೀಸ್. ಸೊ ನಾವು ಇಸ್ರೇಲ್ ಮತ್ತೆ US ಇತ್ತೀಚೆಗೆ ಇರಾನ್ ಮೇಲೆ ಇರತಕ್ಕಂಥ ಒಂದು ನ್ಯೂಕ್ಲಿಯರ್ ಫೆಸಿಲಿಟೀಸ್ ಮೇಲೆ ಅಟ್ಯಾಕ್ ಅನ್ನ ಮಾಡಲಾಗಿರುತ್ತೆ. ಸೊ ಪ್ರಸ್ತುತವಾಗಿ ಇದು ಸೀಸ್ ಫೈರ್ ಅಂದ್ರೆ ಕದನ ವಿರಾಮದ ಅಡಿಯಲ್ಲಿ ಇರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಇರಾನ್ಸ್ ಅಕ್ಯೂಸೇಷನ್ ಅಂದ್ರೆ ಇರಾನ್ ಯಾವ ಒಂದು ಆರೋಪವನ್ನ ಮಾಡ್ತಾ ಇದೆ ಅಂತ ನಾವು ನೋಡೋದಾದ್ರೆ, ಸೊ IAEA ಫೇಲ್ ಟು ಕಂಡಮ್ ದೀಸ್ ಅಟ್ಯಾಕ್ಸ್, ಅಂದ್ರೆ ಈ ಒಂದು ಅಟ್ಯಾಕ್ಗಳೇನಿರುತ್ತೆ ಸೊ ಅದನ್ನ ಇವರು ಕಂಡೆಮ್ ಮಾಡಿಲ್ಲ. ಯಾರು ಕಂಡೆಮ್ ಮಾಡಿಲ್ಲ ಅಂದ್ರೆ IAEA ಅದನ್ನ ಖಂಡನೆ ಮಾಡದೇ ಇರ್ತಕ್ಕಂಥದ್ದು. ಸೊ ಇವರು ಮಾಡ್ತಾ ಇರ್ತಕ್ಕಂಥ ಆರೋಪವಾಗಿರುತ್ತೆ. ಸೊ ಇವರು IAEA ಏನ್ ಹೇಳ್ತಾರೆ ಅಂದ್ರೆ ಪೊಲಿಟಿಕಲ್ ಟೂಲ್ ಆಫ್ ವೆಸ್ಟರ್ನ್ ಪವರ್ಸ್ ಅಂತ ಹೇಳ್ತಾರೆ. ಅಂದ್ರೆ ಈ ಒಂದು ಪಾಶ್ಚಿಮಾತ್ಯ ರಾಷ್ಟ್ರಗಳು, ಈ ಅಮೆರಿಕ ಈ ತರ ಪವರ್ಫುಲ್ ರಾಷ್ಟ್ರಗಳು ಸೊ ಇದನ್ನೆಲ್ಲ ಒಂದು ರಾಜಕೀಯ ಸಾಧನವಾಗಿ ಬಳಸ್ಕೊಳ್ತಾ ಇದ್ದಾವೆ. ಈ ತರ ಅಟ್ಯಾಕ್ ಮಾಡಿದಾಗ ಅದನ್ನ ಕ್ರಿಟಿಸೈಸ್ ಅಥವಾ ಖಂಡನೆ ಕೂಡ ಮಾಡೋದಿಲ್ಲ ಅನ್ನೋದನ್ನ ಸೈಟೇಷನ್ ಮಾಡುವ ಮುಖಾಂತರ ಸೊ ಈ ಒಂದು IAEA ಇಂದ ಹೊರಗಡೆ ಬರ್ತಕ್ಕಂಥ ಒಂದು ನಿರ್ಣಯವನ್ನ ಅಂಗೀಕಾರ ಮಾಡ್ಕೊಂಡಿರುತ್ತೆ. ಸೊ ಈ ರಿಸಲ್ಯೂಷನ್ ಇಂದ ಏನ್ ಎಫೆಕ್ಟ್ ಆಗುತ್ತೆ, ಏನ್ ಮುಂದೆ ಬದಲಾವಣೆ ಆಗುತ್ತೆ ಅಂತ ನಾವು ನೋಡೋದಾದ್ರೆ, ಇಟ್ ಹಾಲ್ಟ್ಸ್ ಆಲ್ IAEA ಇನ್ಸ್ಪೆಕ್ಷನ್ಸ್ ಅಂಡ್ ಸರ್ವಿಲೆನ್ಸ್ ಅಟ್ ಇರಾನಿಯನ್ ನ್ಯೂಕ್ಲಿಯರ್ ಸೈಟ್ಸ್. ಅಂದ್ರೆ ಇರಾನ್ ನಲ್ಲಿ ಇರ್ತಕ್ಕಂಥ ಈ ಪರಮಾಣು ಪ್ರದೇಶಗಳೇನಿರ್ತವೆ ಅಥವಾ ಪರಮಾಣು ತಾಣಗಳೇನಿರ್ತವೆ, ಈ ಒಂದು ತಾಣಗಳಿಗೆ ಇನ್ಮೇಲೆ IAEA ವತಿಯಿಂದ ಯಾರು ಕೂಡ ತಪಾಸಣೆ ಆಗಿರ್ಬೋದು ಅಥವಾ ಕಣ್ಗಾವಲು ಆಗಿರ್ಬೋದು ಯಾರು ಕೂಡ ಮಾಡ್ತಕ್ಕಂಥ ಅವಕಾಶವನ್ನ ಈಗ ಇರಾನ್ ಸ್ಥಗಿತಗೊಳಿಸಿರ್ತಕ್ಕಂಥದ್ದು ಈ ಒಂದು ನಿರ್ಣಯದ ಆಫ್ಟರ್ ಎಫೆಕ್ಟ್ ಆಗಿ ನಾವು ನೋಡಬಹುದಾಗಿರುತ್ತೆ. ಅಂಡ್ ಸಸ್ಪೆಂಡ್ಸ್ ರಿಪೋರ್ಟಿಂಗ್ ಆಬ್ಲಿಗೇಷನ್ಸ್ ಅಂಡರ್ ನ್ಯೂಕ್ಲಿಯರ್ ನಾನ್ ಪ್ರಾಲಿಫರೇಷನ್ ಟ್ರೀಟಿ, ಅಂದ್ರೆ ಒಂದು NPT ಅಂತ ಬರುತ್ತೆ. ಸೊ ಇದೇನು ಅಂತ ಮುಂದೆ ಹೇಳ್ತೇನೆ. ಪರಮಾಣು ಪ್ರಸರಣ ರಹಿತ ಒಪ್ಪಂದ ಅಂತ ಹೇಳ್ತೇವೆ. ಪರಮಾಣು ಪ್ರಸರಣ ರಹಿತ ಅಂದ್ರೆ ಈ ನ್ಯೂಕ್ಲಿಯರ್ ವೆಪನ್ಸ್ ಅನ್ನ ಡೆವಲಪ್ ಮಾಡೋದನ್ನ ಪ್ರಿವೆಂಟ್ ಮಾಡ್ತಕ್ಕಂಥ ಒಂದು ಒಪ್ಪಂದವಾಗಿರುತ್ತೆ. ಆ ಒಂದು ಒಪ್ಪಂದದ ಅಡಿಯಲ್ಲಿ ವರದಿ ಮಾಡುವ ಬಾಧ್ಯತೆ ಕೂಡ ಇನ್ಮೇಲೆ ಇರೋದಿಲ್ಲ. ಅರ್ಥ ಆಯ್ತಲ್ವಾ? ಯಾವಾಗ ಇವರು ಈ ಒಂದು ಇದರಿಂದ ಹೊರಗಡೆ ಬಂದಿರ್ತಾರೆ, ಅಂದ್ರೆ ಯಾವಾಗ ಇವರು IAEA ಇಂದ ಹೊರಗಡೆ ಬಂದಿರ್ತಾರೆ, ಸೊ ಇದರ ಅರ್ಥ ಏನು ಅಂದ್ರೆ ಅವರು NPTಗೆ ಇನ್ಮೇಲೆ ರಿಪೋರ್ಟ್ ಮಾಡ್ತಕ್ಕಂಥ ಅವಶ್ಯಕತೆ ಇಲ್ಲ. ಸೊ NPT ಅಂದ್ರೆ ಏನು ಅಂತ ನಾನು ಇವಾಗ ಎಕ್ಸ್ಪ್ಲೇನ್ ಮಾಡ್ತೇನೆ. ಸೊ ಅದಕ್ಕಿಂತ ಮುಂಚೆ IAEA ಬಗ್ಗೆ ನಾನು ಬೇಸಿಕ್ ಮಾಹಿತಿಯನ್ನು ಡಿಸ್ಕಸ್ ಮಾಡ್ತೇನೆ. ಇದನ್ನ ವರ್ಲ್ಡ್ಸ್ ಫೋರ್ಮೋಸ್ಟ್ ಅಥಾರಿಟಿ ಆನ್ ನ್ಯೂಕ್ಲಿಯರ್ ಓವರ್ಸೈಟ್, ಅಂದ್ರೆ ಈ ಒಂದು ಪರಮಾಣು ಮೇಲ್ವಿಚಾರಣೆಗೆ ಸಂಬಂಧಪಟ್ಟಂತೆ ಪ್ರಪಂಚದ ಮೊಟ್ಟ ಮೊದಲ ಪ್ರಾಧಿಕಾರವಾಗಿ ನಾವು ಈ ಒಂದು ಅಂತಾರಾಷ್ಟ್ರೀಯ ಪರಮಾಣು ಶಕ್ತಿ ಸಂಸ್ಥೆಯನ್ನ ನಾವು ಕನ್ಸಿಡರ್ ಮಾಡಬಹುದಾಗಿರುತ್ತೆ. ಸೊ ಇದನ್ನ ಏನಕ್ಕೆ ಸ್ಥಾಪನೆ ಮಾಡಿರ್ತಾರೆ ಅಂದ್ರೆ ಪೀಸ್ಫುಲ್ ಯೂಸ್ ಆಫ್ ನ್ಯೂಕ್ಲಿಯರ್ ಎನರ್ಜಿ, ಅಂದ್ರೆ ಈ ಒಂದು ಪರಮಾಣು ಶಕ್ತಿಯನ್ನ ಶಾಂತಿಯುತ ಉದ್ದೇಶಗಳಿಗಾಗಿ ಬಳಸ್ತಕ್ಕಂಥದ್ದು. ಬಿಕಾಸ್ ಈ ನ್ಯೂಕ್ಲಿಯರ್ ಎನರ್ಜಿ ಅಂತಕ್ಕಂಥದ್ದು ನಮಗೆ ಎರಡು ಬೆನಿಫಿಟ್ ಇರುತ್ತೆ, ಒಂದು ಕನ್ಸ್ಟ್ರಕ್ಟಿವ್, ಇನ್ನೊಂದು ಡಿಸ್ಟ್ರಕ್ಟಿವ್. ಕನ್ಸ್ಟ್ರಕ್ಟಿವ್ ಅಂದ್ರೆ ಅದರಿಂದ ನಾವು ವಿದ್ಯುತ್ ಅನ್ನ ತಯಾರಿ ಮಾಡಬಹುದಾಗಿರುತ್ತೆ, ಡಿಸ್ಟ್ರಕ್ಟಿವ್ ಅಂದ್ರೆ ಅದರಿಂದ ನಾವು ನ್ಯೂಕ್ಲಿಯರ್ ವೆಪನ್ಸ್ ಗಳನ್ನ ತಯಾರಿ ಮಾಡಬಹುದಾಗಿರುತ್ತೆ. ಹಾಗಿದ್ರೆ ಈ ಒಂದು ಸಂಸ್ಥೆಯನ್ನ ಪ್ರಾರಂಭ ಮಾಡಿರ್ತಕ್ಕಂಥ ಉದ್ದೇಶ ಏನು ಅಂದ್ರೆ ಈ ನ್ಯೂಕ್ಲಿಯರ್ ಎನರ್ಜಿಯನ್ನ ಪೀಸ್ಫುಲ್ ಪರ್ಪಸ್ಗೆ, ಅಂದ್ರೆ ವಿದ್ಯುತ್ ಅನ್ನ ತಯಾರಿ ಮಾಡ್ಕೊಳ್ಳಿಕ್ಕೆ ಬಳಕೆ ಮಾಡೋದನ್ನ ಎನ್ಶೂರ್ ಮಾಡ್ತಕ್ಕಂಥ ಒಂದು ಸಂಸ್ಥೆಯಾಗಿ ನಾವು ಇದನ್ನ ನೋಡಬಹುದಾಗಿರುತ್ತೆ. ಅಂಡ್ ಪ್ರಿವೆಂಟ್ ಇಟ್ಸ್ ಯೂಸ್ ಫಾರ್ ಮಿಲಿಟರಿ ಪರ್ಪಸಸ್, ಅಂದ್ರೆ ಈ ಒಂದು ನ್ಯೂಕ್ಲಿಯರ್ ಎನರ್ಜಿಯನ್ನ ಮಿಲಿಟರಿ ಉದ್ದೇಶಗಳಿಗಾಗಿ ಬಳಸುವುದನ್ನ ಪ್ರಿವೆಂಟ್ ಮಾಡ್ತಕ್ಕಂಥ ಒಂದು ಸಂಸ್ಥೆಯಾಗಿ IAEA ಅನ್ನ ಸ್ಥಾಪನೆ ಮಾಡಿರ್ತಾರೆ.
ಮಾಡಿರ್ತಾರೆ. ಸೊ ಇದನ್ನ ಎಸ್ಟಾಬ್ಲಿಷ್ ಮಾಡಿದ್ದು ಯಾವಾಗ ಅಂದ್ರೆ ಜುಲೈ 29, 1957 ಇದನ್ನ ಸ್ಥಾಪನೆ ಮಾಡ್ತಾರೆ. ಸೊ ಇಟ್ ವಾಸ್ ಪಾರ್ಟ್ ಆಫ್ ಯುಎನ್ಸ್ ಆಟಮ್ಸ್ ಫಾರ್ ಪೀಸ್ ಇನಿಷಿಯೇಟಿವ್, ಅಂದ್ರೆ ವಿಶ್ವಸಂಸ್ಥೆಯ ಒಂದು ಉಪಕ್ರಮ ಇರುತ್ತೆ. ಆ ಉಪಕ್ರಮವನ್ನ ನಾವು ಶಾಂತಿಗಾಗಿ ಪರಮಾಣುಗಳು ಅಂತ ಕರಿತೇವೆ, ಆಟಮ್ಸ್ ಫಾರ್ ಪೀಸ್ ಅಂತ ಹೇಳ್ತೇವೆ. ಸೊ ಈ ಒಂದು ಕಾರ್ಯಕ್ರಮದ ಅಡಿಯಲ್ಲಿ ಈ ಸಂಸ್ಥೆಯನ್ನ ಸ್ಥಾಪನೆ ಮಾಡಲಾಗಿರುತ್ತೆ. ಸೊ ಇದರ ಹೆಡ್ ಕ್ವಾರ್ಟರ್ಸ್ ಅನ್ನು ನಾವು ಆಸ್ಟ್ರಿಯಾದ ವಿಯನ್ನಾದಲ್ಲಿ ಇದರ ಕೇಂದ್ರ ಕಚೇರಿಯನ್ನ ನೋಡಬಹುದಾಗಿರುತ್ತೆ. ಸೊ ಇದರಲ್ಲಿರ್ತಕ್ಕಂಥ ಮೆಂಬರ್ ನೇಷನ್ಸ್ ಎಷ್ಟು ಅಂದ್ರೆ 180 ರಾಷ್ಟ್ರಗಳನ್ನ ನೋಡಬಹುದಾಗಿರುತ್ತೆ. ಇದರಲ್ಲಿ ನಮ್ಮ ಭಾರತ ರಾಷ್ಟ್ರ ಕೂಡ ಒಂದು ಫೌಂಡಿಂಗ್ ಮೆಂಬರ್ ಅಥವಾ ಸಂಸ್ಥಾಪನಾ ರಾಷ್ಟ್ರವಾಗಿ ನಾವು ನೋಡಬಹುದಾಗಿರುತ್ತೆ. ಸೊ ಇದರ ಲೀಗಲ್ ಫ್ರೇಮ್ ವರ್ಕ್ ಅಥವಾ ಕಾನೂನು ಚೌಕಟ್ಟು ಏನು ಅಂತ ನಾವು ನೋಡೋದಾದ್ರೆ ಗವರ್ನ್ಡ್ ಬೈ IAEA ಸ್ಟ್ಯಾಟ್ಯೂಟ್ ರಿಪೋರ್ಟಿಂಗ್ ಟು ಬೋತ್ UN ಜನರಲ್ ಅಸೆಂಬ್ಲಿ ಅಂದ್ರೆ ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆ, UN ಸೆಕ್ಯೂರಿಟಿ ಕೌನ್ಸಿಲ್ ವಿಶ್ವಸಂಸ್ಥೆಯ ಭದ್ರತಾ ಕೌನ್ಸಿಲ್ ಏನಿರುತ್ತೆ. ಸೊ ಇವೆರಡಕ್ಕೂ ಕೂಡ ವರದಿ ಮಾಡ್ತಕ್ಕಂಥ ಒಂದು ಸಂಸ್ಥೆಯಾಗಿ ನಾವು ಈ ಒಂದು ಪರಮಾಣು ಸಂಸ್ಥೆಯನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಏನಿದ್ರ ಫಂಕ್ಷನ್ಸ್ ಅಂತ ನಾವು ನೋಡೋದಾದ್ರೆ ಮಾನಿಟರ್ಸ್ ನ್ಯೂಕ್ಲಿಯರ್ ಪ್ರೋಗ್ರಾಮ್ಸ್ ಟು ಎನ್ಶೋರ್ ಕಂಪ್ಲಯನ್ಸ್ ವಿತ್ ನಾನ್ ಪ್ರಾಲಿಫರೇಷನ್ ಟ್ರೀಟಿ, ಅಂದ್ರೆ ಬೇರೆ ಬೇರೆ ದೇಶಗಳಲ್ಲಿ ಈ ಅಣ್ವಸ್ತ್ರ ಪ್ರಸರಣ ರಹಿತ ಒಪ್ಪಂದ ಏನಿರುತ್ತೆ ಅದನ್ನ ಬೇರೆ ರಾಷ್ಟ್ರಗಳು ಫಾಲೋ ಮಾಡ್ತಾ ಇದ್ದಾವ ಇಲ್ವಾ ಅನ್ನೋದನ್ನ ಮೇಲ್ವಿಚಾರಣೆ ಮಾಡ್ತಕ್ಕಂಥದ್ದು ಇದರ ಉದ್ದೇಶವಾಗಿರುತ್ತೆ. ಈಗ NPT ಅಂದ್ರೆ ಏನು ಅಂತ ಡಿಸ್ಕಸ್ ಮಾಡೋಣ. NPT ಅನ್ನ ನಾವು ನಾನ್ ಪ್ರಾಲಿಫರೇಷನ್ ನ್ಯೂಕ್ಲಿಯರ್ ವೆಪನ್ಸ್ ಟ್ರೀಟಿ ಅಂತ ಹೇಳ್ತೇವೆ. ಸೊ ಇದು ಇದರ ಆಬ್ಜೆಕ್ಟಿವ್ಸ್ ಅಥವಾ ಇದರ ಉದ್ದೇಶಗಳೇನು ಅಂತ ನಾವು ನೋಡೋದಾದ್ರೆ ಪ್ರಿವೆಂಟ್ ದಿ ಸ್ಪ್ರೆಡ್ ಆಫ್ ನ್ಯೂಕ್ಲಿಯರ್ ವೆಪನ್ಸ್ ಅಂಡ್ ಇಟ್ಸ್ ಟೆಕ್ನಾಲಜಿ, ಅಂದ್ರೆ ಈ ಒಂದು ಪರಮಾಣು ಶಸ್ತ್ರಾಸ್ತ್ರಗಳು ಅಥವಾ ಅದರ ತಂತ್ರಜ್ಞಾನ ಇರ್ಬೋದು ಅದು ಪ್ರಸರಣಗೊಳ್ಳೋದನ್ನ ತಡಿತಕ್ಕಂಥ ಒಂದು ಉದ್ದೇಶದಿಂದ ಈ ಒಂದು NPT ಅನ್ನ ಸ್ಥಾಪನೆ ಮಾಡಲಾಗಿರುತ್ತೆ. ಸೊ ಫಾಸ್ಟರ್ ಪೀಸ್ಫುಲ್ ಯೂಸ್ ಆಫ್ ನ್ಯೂಕ್ಲಿಯರ್ ಎನರ್ಜಿ, ಅಂದ್ರೆ ಈ ಒಂದು ಪರಮಾಣು ಶಕ್ತಿಯನ್ನ ಶಾಂತಿಯುತ ಉದ್ದೇಶಗಳಿಗಾಗಿ ಬಳಕೆ ಮಾಡ್ತಕ್ಕಂಥದ್ದು. ಫರ್ದರ್ ದಿ ಗೋಲ್ಸ್ ಆಫ್ ನ್ಯೂಕ್ಲಿಯರ್ ಡಿಸ್ಆರ್ಮಮೆಂಟ್, ಅಂದ್ರೆ ಈ ಪರಮಾಣು ನಿಶಸ್ತ್ರೀಕರಣವನ್ನ ಉತ್ತೇಜನ ಮಾಡ್ತಕ್ಕಂಥ ಉದ್ದೇಶದಿಂದ ಈ ಒಂದು ಪ್ರೋಗ್ರಾಮ್ ಅನ್ನ ಅಥವಾ ಈ ಒಂದು ಒಪ್ಪಂದವನ್ನ ಸ್ಥಾಪನೆ ಮಾಡಲಾಗಿರುತ್ತೆ. ಸೊ ಇದರ ಮೆಂಬರ್ ಸ್ಟೇಟ್ಸ್ ಅಥವಾ ಸದಸ್ಯ ರಾಷ್ಟ್ರಗಳು ಯಾರು ಅಂತ ನಾವು ನೋಡೋದಾದ್ರೆ 191 ಮೆಂಬರ್ ನೇಷನ್ಸ್ ಅನ್ನ ನೋಡಬಹುದಾಗಿರುತ್ತೆ. ಈ 191 ನಲ್ಲಿ 5 ನ್ಯೂಕ್ಲಿಯರ್ ವೆಪನ್ ಸ್ಟೇಟ್ಸ್ ಗಳನ್ನ ನಾವು ನೋಡಬಹುದಾಗಿರುತ್ತೆ. ಸೊ ದಿಸ್ ಇಸ್ ದ ಪ್ರಾಬ್ಲಮ್, ಅಂದ್ರೆ 5 ರಾಷ್ಟ್ರಗಳು ನ್ಯೂಕ್ಲಿಯರ್ ವೆಪನ್ಸ್ ಅನ್ನ ಹೊಂದಬಹುದಾಗಿರುತ್ತೆ, ಮಿಕ್ಕಿದ ಯಾವ ರಾಷ್ಟ್ರಗಳು ನ್ಯೂಕ್ಲಿಯರ್ ವೆಪನ್ಸ್ ಅನ್ನ ಹೊಂದಬಾರದು. ಸೊ ಇದನ್ನ ನಾವು ಪಾರ್ಶಿಯಾಲಿಟಿ ಅಂತ ಹೇಳ್ತೇವೆ. ಸೊ ಈ ಒಂದು ಒಪ್ಪಂದದ ಅಡಿಯಲ್ಲಿ 191 ಸದಸ್ಯ ರಾಷ್ಟ್ರಗಳು ಇದ್ದರೂ ಕೂಡ ಅದರಲ್ಲಿ 5 ರಾಷ್ಟ್ರಗಳು ಆಲ್ರೆಡಿ ನ್ಯೂಕ್ಲಿಯರ್ ವೆಪನ್ಸ್ ಅನ್ನ ಹೊಂದಿರತಕ್ಕಂಥ ರಾಷ್ಟ್ರಗಳಾಗಿರ್ತವೆ. ಸೊ ಈ ಒಟ್ಟು ಸದಸ್ಯತ್ವದಲ್ಲಿ ನಾನ್ ನ್ಯೂಕ್ಲಿಯರ್ ವೆಪನ್ಸ್ ಇರ್ತಕ್ಕಂಥ ರಾಷ್ಟ್ರಗಳು ಇರುತ್ತೆ, ನ್ಯೂಕ್ಲಿಯರ್ ವೆಪನ್ಸ್ ಇರ್ತಕ್ಕಂಥ ರಾಷ್ಟ್ರಗಳು ಇರುತ್ತೆ. ಬಟ್ ಆಬ್ಜೆಕ್ಟಿವ್ ಮಾತ್ರ ನ್ಯೂಕ್ಲಿಯರ್ ಪ್ರಾಲಿಫರೇಷನ್ ಅನ್ನ ತಡಿಬೇಕು ಅಂತ ಹೇಳ್ತಾ ಇದ್ದಾರೆ. ಸೊ ಇದೊಂದು ದ್ವಂದ್ವಯುತವಾಗಿರ್ತಕ್ಕಂಥ ಒಪ್ಪಂದವಾಗಿ ನಾವು ನೋಡಬಹುದಾಗಿರುತ್ತೆ. ಹಾಗಿದ್ರೆ ಆ ನ್ಯೂಕ್ಲಿಯರ್ ವೆಪನ್ ಸ್ಟೇಟ್ಸ್ ಯಾವ್ದ್ಯಾವ್ದು ಅಂತ ನಾವು ನೋಡೋದಾದ್ರೆ US, ರಷ್ಯಾ, UK, ಫ್ರಾನ್ಸ್ ಮತ್ತೆ ಚೈನಾ. ಸೊ ಇವೆಲ್ಲ ಕೂಡ ಪರಮಾಣು ಶಕ್ತಿಯನ್ನ ಅಥವಾ ಪರಮಾಣು ಶಸ್ತ್ರಾಸ್ತ್ರಗಳನ್ನ ಹೊಂದಿರತಕ್ಕಂಥ 5 ರಾಷ್ಟ್ರಗಳು ಕೂಡ ಈ ಒಂದು ಒಪ್ಪಂದದಲ್ಲಿರ್ತಕ್ಕಂಥ ರಾಷ್ಟ್ರಗಳಾಗಿ ನಾವು ನೋಡಬಹುದಾಗಿರುತ್ತೆ. ಸೊ ನ್ಯೂಕ್ಲಿಯರ್ ವೆಪನ್ ಸ್ಟೇಟ್ಸ್ ಅಂದ್ರೆ ಏನು ಅಂತ ನಾವಿಲ್ಲಿ ನೋಡೋದಾದ್ರೆ those who manufacture and exploded nuclear weapon or nuclear explosive device before 1st January 1967, ಅಂದ್ರೆ ಈ ಒಂದು ಒಪ್ಪಂದ ಆಗೋದಕ್ಕಿಂತ ಮುಂಚೆ ಪರಮಾಣು ಶಸ್ತ್ರಾಸ್ತ್ರಗಳನ್ನ ಪರೀಕ್ಷೆ ಮಾಡಿರ್ತಕ್ಕಂಥ ರಾಷ್ಟ್ರಗಳನ್ನ ನಾವು ನ್ಯೂಕ್ಲಿಯರ್ ವೆಪನ್ ಸ್ಟೇಟ್ಸ್ ಅಂತ ಹೇಳ್ತೇವೆ. ಸೊ ಇವರ ಒಂದು ವಾದ ಏನು ಅಂದ್ರೆ ಈ ಒಪ್ಪಂದ ಆಗೋದಕ್ಕಿಂತ ಮುಂಚೆನೆ ನಾವು ಆಲ್ರೆಡಿ ಡೆವಲಪ್ ಮಾಡ್ಕೊಂಡಿದ್ದೇವೆ, ಸೊ ಅದರಿಂದ ನಾವು ಈ ಕ್ಯಾಟಗರಿಗೆ ಬರೋದಿಲ್ಲ ಅಂತಕ್ಕಂಥದ್ದು ಇವರ ವಾದವಾಗಿರುತ್ತೆ. ಸೊ ಅದನ್ನ ಬಹುತೇಕ ರಾಷ್ಟ್ರಗಳು ಒಪ್ಪದೇ ಇರತಕ್ಕಂಥ ಒಂದು ಆರ್ಗ್ಯುಮೆಂಟ್ ಆಗಿ ನಾವು ನೋಡಬಹುದಾಗಿರುತ್ತೆ. ಸೊ ವಾಟ್ ಇಸ್ ದ ಸಿಗ್ನಿಫಿಕೆನ್ಸ್ ಆಫ್ ದಿಸ್ ಟ್ರೀಟಿ? ಈ ಒಂದು ಒಪ್ಪಂದದ ಒಂದು ಪ್ರಾಮುಖ್ಯತೆ ಏನು ಅಂದ್ರೆ ಓನ್ಲಿ ಬೈಂಡಿಂಗ್ ಟ್ರೀಟಿ ಟು ಗೋಲ್ ಆಫ್ ಡಿಸ್ಆರ್ಮಮೆಂಟ್, ಅಂದ್ರೆ ಈ ಒಂದು ನಿಶಸ್ತ್ರೀಕರಣವನ್ನ ಮಾಡ್ಲಿಕ್ಕಿರ್ತಕ್ಕಂಥ ಏಕೈಕ ಒಪ್ಪಂದವಾಗಿ ನಾವು ಇದನ್ನ ನೋಡಬಹುದಾಗಿರುತ್ತೆ. ಸೊ ಇಂಡಿಯಾ ಮತ್ತೆ ಈ NPTಗೆ ಅಂದ್ರೆ ಈ ಒಂದು ಟ್ರೀಟಿಗೆ ಮತ್ತು ಭಾರತ ದೇಶಕ್ಕೆ ನಾವು ಕಂಪೇರ್ ಮಾಡಿದಾಗ ಇಂಡಿಯಾ ಅಲಾಂಗ್ ವಿತ್ ಪಾಕಿಸ್ತಾನ್, ಇಸ್ರೇಲ್, ನಾರ್ತ್ ಕೊರಿಯಾ, ಸೌತ್ ಸುಡಾನ್ is not member. ಸೊ ನಾವು ಯಾರು ಕೂಡ
ಇದಕ್ಕೆ ಸದಸ್ಯತ್ವವನ್ನು ಪಡೆದುಕೊಂಡಿಲ್ಲ. ಸೊ ಅದರಿಂದ ನಮ್ಮ ಭಾರತ ರಾಷ್ಟ್ರ ಈ ಒಂದು ಒಪ್ಪಂದ ಆದ ನಂತರ ಕೂಡ ನಮ್ಮ ನ್ಯೂಕ್ಲಿಯರ್ ಟೆಸ್ಟ್ಗಳನ್ನು ಮಾಡ್ತೇವೆ. ಫಾರ್ ಎಕ್ಸಾಂಪಲ್ ನಿಮಗೆ ಪೋಖ್ರಾನ್ ಬಗ್ಗೆ ಗೊತ್ತಿರುತ್ತೆ, ಸ್ಮೈಲಿಂಗ್ ಬುದ್ಧ ಬಗ್ಗೆ ನೀವು ಕೇಳಿರ್ತೀರಾ. ಸೊ ಇದೆಲ್ಲ ಕೂಡ ಈ ಒಂದು ಒಪ್ಪಂದ ಆದ ನಂತರ ಮಾಡಿರ್ತಕ್ಕಂಥ ಒಂದು ನ್ಯೂಕ್ಲಿಯರ್ ವೆಪನ್ಸ್ ಟೆಸ್ಟ್ಗಳಾಗಿರುತ್ತೆ. ಸೊ ಭಾರತ ರಾಷ್ಟ್ರ ಇದಕ್ಕೆ ಸದಸ್ಯ ರಾಷ್ಟ್ರವಾಗಿಲ್ಲದ ಕಾರಣದಿಂದ ಸೊ ವಿ ಆರ್ ಏಬಲ್ ಟು ಡೂ ಸ್ಮೈಲಿಂಗ್ ಬುದ್ಧ. ಅರ್ಥ ಆಯ್ತಲ್ವಾ? ಸೊ ಇಷ್ಟು ಈ ಒಂದು ನಾನ್ ಪ್ರಾಲಿಫರೇಷನ್ ಆಫ್ ನ್ಯೂಕ್ಲಿಯರ್ ವೆಪನ್ಸ್ ಬಗ್ಗೆ ನಮಗೆ ಗೊತ್ತಿರಬೇಕಾಗಿರುತ್ತೆ. ಓಕೆ, ಸೊ ವಿತ್ ದಿಸ್ ಲೆಟ್ಸ್ ಕಂಟಿನ್ಯೂ. ಇಟ್ ಕಂಡಕ್ಟ್ಸ್ ಇನ್ಸ್ಪೆಕ್ಷನ್, ಸರ್ವಿಲೆನ್ಸ್ ಅಂಡ್ ಮೆಟೀರಿಯಲ್ ಅಕೌಂಟಿಂಗ್. ಅಂದ್ರೆ ಈ ಒಂದು ಸಂಸ್ಥೆ ಏನಿದೆ ಇದು ತಪಾಸಣೆ ಮಾಡ್ತಕ್ಕಂಥದ್ದು, ಕಣ್ಗಾವಲು ಮಾಡ್ತಕ್ಕಂಥದ್ದು ಮತ್ತೆ ಲೆಕ್ಕಪತ್ರಗಳನ್ನ ನಿರ್ವಹಣೆ ಮಾಡುತ್ತೆ. ಬಟ್ ಇನ್ ಮುಂದೆ ಇರಾನ್ಗೆ ಇವರು ವಿಸಿಟ್ ಮಾಡ್ತಕ್ಕಂಥ ಅವಶ್ಯಕತೆ ಇಲ್ಲ, ಬಿಕಾಸ್ ಇದರಿಂದ ಹೊರಗಡೆ ಬರ್ತಕ್ಕಂಥ ಒಂದು ನಿರ್ಣಯವನ್ನ ಅವರು ತೆಗೆದುಕೊಂಡಿರ್ತಾರೆ. ಸೊ ನೆಕ್ಸ್ಟ್ ಫಂಕ್ಷನ್ ಇಸ್ ನ್ಯೂಕ್ಲಿಯರ್ ಸೇಫ್ಟಿ ಅಂಡ್ ಸೆಕ್ಯೂರಿಟಿ. ಅಂದ್ರೆ ಪರಮಾಣು ಸುರಕ್ಷತೆ ಮತ್ತು ಭದ್ರತೆಯನ್ನ ಕಾಪಾಡ್ತಕ್ಕಂಥದ್ದು ಕೂಡ ಈ ಒಂದು ಸಂಸ್ಥೆಯ ಉದ್ದೇಶವಾಗಿರುತ್ತೆ. ಅಂಡ್ ಪೀಸ್ಫುಲ್ ಅಪ್ಲಿಕೇಶನ್ಸ್ ಅಂದ್ರೆ ಮೆಡಿಸಿನಲ್ ಅಂದ್ರೆ ವೈದ್ಯಕೀಯ ಕ್ಷೇತ್ರದಲ್ಲಿ, ಕೃಷಿ ಕ್ಷೇತ್ರದಲ್ಲಿ, ವಿದ್ಯುತ್ ಕ್ಷೇತ್ರದಲ್ಲಿ ಮತ್ತೆ ಕ್ಲೈಮೇಟ್ ರೆಸಿಲಿಯಂಟ್ ಕ್ಷೇತ್ರಗಳಲ್ಲಿ ನಾವು ನ್ಯೂಕ್ಲಿಯರ್ ಎನರ್ಜಿಯನ್ನ ಬಳಸಬಹುದಾಗಿರುತ್ತೆ. ಬಟ್ ಶಸ್ತ್ರಾಸ್ತ್ರಗಳನ್ನ ಮಾತ್ರ ತಯಾರಿ ಮಾಡಬಾರ್ದು ಅಂತಕ್ಕಂಥದ್ದು ಇದರ ಉದ್ದೇಶವಾಗಿರುತ್ತೆ. ಸೊ ಇದು ಕೆಲವೊಂದು ಉಪಕ್ರಮಗಳನ್ನ ಕೂಡ ರನ್ ಮಾಡುತ್ತೆ. ಆ ಇನಿಷಿಯೇಟಿವ್ಸ್ ಅನ್ನ ನಾವೇನಂತ ಕರಿತೀವಿ ಅಂದ್ರೆ ಆಟಮ್ಸ್ ಫಾರ್ ಫುಡ್ ಮತ್ತೆ ಆಟಮ್ಸ್ ಫಾರ್ ಕ್ಲೈಮೇಟ್ ಅಂತ ಹೇಳ್ತೇವೆ. ಸೊ ಈ ರೀತಿಯ ಇನಿಷಿಯೇಟಿವ್ಸ್ ಅನ್ನ ಕೂಡ ಇದರ ಅಡಿಯಲ್ಲಿ ರನ್ ಮಾಡಲಾಗುತ್ತೆ. ಸೊ ಇದನ್ನ ರೆಕಗ್ನಿಷನ್, ಇದಕ್ಕೆ ಸಿಕ್ಕಿರ್ತಕ್ಕಂಥ ಮನ್ನಣೆ ಏನು ಅಂದ್ರೆ ಇದಕ್ಕೆ ನೊಬೆಲ್ ಪೀಸ್ ಪ್ರೈಸ್ ಬಂದಿರುತ್ತೆ. 2005ರಲ್ಲಿ ನೊಬೆಲ್ ಶಾಂತಿ ಪುರಸ್ಕಾರವನ್ನ ಪಡೆದುಕೊಂಡಿರುತ್ತೆ. ಬಟ್ ಈ ಅವಾರ್ಡ್ ಅನ್ನ ಜಂಟಿಯಾಗಿ ನೀಡಲಾಗಿರುತ್ತೆ. ಯಾರ್ಯಾರಿಗೆ ಜಂಟಿಯಾಗಿ ನೀಡಲಾಗಿದೆ ಅಂದ್ರೆ IAEA ಸಂಸ್ಥೆಗೆ ನೀಡಲಾಗಿರುತ್ತೆ. ಅದರ ಜೊತೆಗೆ ಅವಾಗಿನ ಡೈರೆಕ್ಟರ್ ಜನರಲ್ ಅಂದ್ರೆ ಇದನ್ನ ಮಹಾನಿರ್ದೇಶಕರಾಗಿರ್ತಕ್ಕಂಥ ಮೊಹಮ್ಮದ್ ಎಲ್ಬಾರ್ಡಿ ಅಂತಕ್ಕಂಥವ್ರು ಇಬ್ಬರಿಗೂ ಕೂಡ ಈ ಒಂದು ನ್ಯೂಕ್ಲಿಯರ್ ಪ್ರಾಲಿಫರೇಷನ್ ಆಗೋದನ್ನ ಪ್ರಿವೆಂಟ್ ಮಾಡ್ತಕ್ಕಂಥ ಉದ್ದೇಶದಿಂದ 2005ರಲ್ಲಿ ಇದಕ್ಕೆ ನೊಬೆಲ್ ಶಾಂತಿ ಪುರಸ್ಕಾರವನ್ನ ಕೂಡ ನೀಡಲಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಕ್ವೆಶ್ಚನ್ ನಂಬರ್ 7. ಐಕಾನ್ 2025 ಪ್ರಮುಖ ಉದ್ದೇಶ ಏನು? ವಾಟ್ ವಾಸ್ ದಿ ಮೇನ್ ಫೋಕಸ್ ಆಫ್ ಐಕಾನ್ 2025? ಈ ಪ್ರಶ್ನೆಗೆ ಸರಿಯಾದ ಉತ್ತರ ಸೊ ಸಂರಕ್ಷಣೆ ಮತ್ತು ಜೀವ ವೈವಿಧ್ಯತೆ, ಕನ್ಸರ್ವೇಷನ್ ಮತ್ತೆ ಬಯೋಡೈವರ್ಸಿಟಿ ಅಂತಕ್ಕಂಥದ್ದು ಇದರ ಉದ್ದೇಶವಾಗಿರುತ್ತೆ. ಸೊ ಇದರ ಬಗ್ಗೆ ನಾನು ಪ್ರಶ್ನೆ ಕೊಡಲು ಕಾರಣ ವೈಲ್ಡ್ ಲೈಫ್ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯಾ ಐಕಾನ್ 2025ನ ಆತಿಥ್ಯವನ್ನ ವಹಿಸಿರುತ್ತೆ. ಸೊ ಏನಿದು ಐಕಾನ್ 2025 ಅನ್ನೋದನ್ನ ನಾವಿಲ್ಲಿ ಡಿಸ್ಕಸ್ ಮಾಡೋಣ. ಸೊ ಇಂಡಿಯಾ ಹಾಸ್ಟೆಡ್ ಐಕಾನ್ 2025 ದಿ ಇಂಡಿಯನ್ ಕನ್ಸರ್ವೇಷನ್ ಕಾನ್ಫರೆನ್ಸ್ ಅಂತ ಕರಿತೇವೆ. ಅಂದ್ರೆ ಇದನ್ನ ನಾವು ನಮ್ಮ ಭಾರತ ದೇಶದ ಡೆಹ್ರಾಡೂನ್ ನಲ್ಲಿ ವನ್ಯಜೀವಿ ಸಂಸ್ಥೆಯಲ್ಲಿ ಐಕಾನ್ 2025 ಭಾರತೀಯ ಸಂರಕ್ಷಣಾ ಸಮ್ಮೇಳನವನ್ನ ಈಗ ಆಯೋಜನೆ ಮಾಡಲಾಗಿರುತ್ತೆ. ಸೊ ವಾಟ್ ಈಸ್ ಐಕಾನ್ 2025 ಅಂತ ನಾವು ನೋಡೋದಾದ್ರೆ ಇದೊಂದು ಬಯೋಡೈವರ್ಸಿಟಿ ಅಂಡ್ ಕನ್ಸರ್ವೇಷನ್ ಕಾನ್ಫರೆನ್ಸ್ ಆಗಿರುತ್ತೆ. ಅಂದ್ರೆ ಜೀವ ವೈವಿಧ್ಯತೆಯನ್ನ ಸಂರಕ್ಷಣೆ ಮಾಡ್ತಕ್ಕಂಥ ಒಂದು ಕಾನ್ಫರೆನ್ಸ್ ಆಗಿರುತ್ತೆ. ಸೊ ಈ ಒಂದು ಕಾನ್ಫರೆನ್ಸ್ ಅನ್ನ ಸೆಂಟ್ರಲ್ ಫಾರೆಸ್ಟ್ ಮಿನಿಸ್ಟ್ರಿ ಅಂದ್ರೆ ಕೇಂದ್ರ ಅರಣ್ಯ ಸಚಿವಾಲಯದ ವತಿಯಿಂದ ಆರ್ಗನೈಸ್ ಮಾಡಲಾಗಿರುತ್ತೆ. ಸೊ ಇದರಲ್ಲಿ 500ಕ್ಕೂ ಹೆಚ್ಚು ಪಾರ್ಟಿಸಿಪೆಂಟ್ಸ್ ಇದರಲ್ಲಿ ಪಾರ್ಟಿಸಿಪೇಟ್ ಮಾಡಲಾಗಿರುತ್ತೆ. ಏನಿದ್ರ ಸ್ಪೆಷಲ್ ಫೀಚರ್ಸ್ ಅಂತ ನಾವು ನೋಡೋದಾದ್ರೆ ಟೆಕ್ ಬ್ರಿಡ್ಜ್, ಅ ನ್ಯೂ ಫೋರಮ್ ಫಾರ್ ವೈಲ್ಡ್ ಲೈಫ್ ಟೆಕ್ನಾಲಜಿ ಇನೋವೇಷನ್. ಅಂದ್ರೆ ವನ್ಯಜೀವಿಗೆ ಅಥವಾ ವನ್ಯಜೀವಿ ಸಂರಕ್ಷಣೆಗೆ ಸಂಬಂಧಪಟ್ಟಂತೆ ತಂತ್ರಜ್ಞಾನ ನಾವೀನ್ಯತೆಗೆ ಒಂದು ಹೂಡಿಕೆಯನ್ನ ಮಾಡ್ತಕ್ಕಂಥದ್ದು ಅಥವಾ ಇದೊಂದು ವೇದಿಕೆ ಆಗಿರುತ್ತೆ. 17 ಥಿಮ್ಯಾಟಿಕ್ ಏರಿಯಾಸ್ ನ ಮೇಲೆ ಇಲ್ಲಿ ಡಿಸ್ಕಷನ್ಸ್ ಅನ್ನ ಮಾಡಿರ್ತಾರೆ. ಸೈನ್ಸ್, ಪಾಲಿಸಿ, ಪ್ರಾಕ್ಟೀಸ್ ಇದಕ್ಕೆ ಸಂಬಂಧಪಟ್ಟಂತೆ 17 ಥಿಮ್ಯಾಟಿಕ್ ಕಾನ್ಸೆಪ್ಟ್ಸ್ ಗಳ ಬಗ್ಗೆ ಇಲ್ಲಿ ಚರ್ಚೆಯನ್ನ ಮಾಡಲಾಗಿರುತ್ತೆ. ಹಾಗಿದ್ರೆ ವಾಟ್ ಈಸ್ ವೈಲ್ಡ್ ಲೈಫ್ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯಾ? ವನ್ಯಜೀವಿ ಭಾರತೀಯ ವನ್ಯಜೀವಿ ಸಂಸ್ಥೆಯ ಬಗ್ಗೆ ನಾವು ತಿಳ್ಕೊಳ್ಳೋದಾದ್ರೆ ಇದು ನಮ್ಮ ಭಾರತ ದೇಶದಲ್ಲಿ ಈ ವೈಲ್ಡ್ ಲೈಫ್ ರಿಸರ್ಚ್, ವನ್ಯಜೀವಿಗಳಿಗೆ ಸಂಬಂಧಪಟ್ಟಂತೆ ಸಂಶೋಧನೆ, ತರಬೇತಿ ಮತ್ತೆ ಈ ಕನ್ಸರ್ವೇಷನ್ ಸಂರಕ್ಷಣೆ ಮಾಡುವುದಕ್ಕೆ ಸಂಬಂಧಪಟ್ಟಂತೆ ನೀತಿಗಳನ್ನ ರೂಪಿಸ್ತಕ್ಕಂಥ ಒಂದು ಸಂಸ್ಥೆಯಾಗಿ ನಾವು ಇದನ್ನ ನೋಡಬಹುದಾಗಿರುತ್ತೆ. ಸೊ ದಿಸ್ ವಾಸ್ ಎಸ್ಟಾಬ್ಲಿಷ್ಡ್ ಇನ್ ದ ಇಯರ್ 1982, 1982ರಲ್ಲಿ ಸ್ಥಾಪನೆ ಮಾಡಲಾಗಿರುತ್ತೆ. ಸೊ ಇದರ ಕೇಂದ್ರ ಕಚೇರಿಯನ್ನು ನಾವು ಉತ್ತರಾಖಂಡ್ನ ಡೆಹ್ರಾಡೂನ್ ನಲ್ಲಿ ಇದರ ಕೇಂದ್ರ ಕಚೇರಿಯನ್ನು ನೋಡಬಹುದಾಗಿರುತ್ತೆ. ಸೊ ಇದೊಂದು ಆಟೋನಾಮಸ್ ಇನ್ಸ್ಟಿಟ್ಯೂಷನ್ ಆಗಿರುತ್ತೆ, ಸ್ವಾಯತ್ತ ಸಂಸ್ಥೆ ಆಗಿರುತ್ತೆ. ಸೊ ಕೇಂದ್ರ ಸರ್ಕಾರದ ಫಾರೆಸ್ಟ್ ಮಿನಿಸ್ಟ್ರಿ ಅಡಿಯಲ್ಲಿ ಅಂದ್ರೆ ಎನ್ವೈರನ್ಮೆಂಟ್ ಫಾರೆಸ್ಟ್ ಅಂಡ್ ಕ್ಲೈಮೇಟ್ ಚೇಂಜ್ ಸಚಿವಾಲಯದ ಅಡಿಯಲ್ಲಿ ಬರ್ತಕ್ಕಂಥ ಒಂದು ಸಂಸ್ಥೆ ಆಗಿರುತ್ತೆ. ಸೊ ಈ ಒಂದು ಸಂಸ್ಥೆಯ ಪ್ರಮುಖ ಕೆಲಸಗಳೇನು ಅಂದ್ರೆ
ಹೆಚ್ಚಾಗಿ ಸಂಶೋಧನೆ ಮಾಡ್ತಕ್ಕಂಥದ್ದು, ಅಂದರೆ ಪ್ರಮುಖವಾಗಿ ಈ ಎಂಡೇಂಜರ್ಡ್ ಸ್ಪೀಶೀಸ್, ಅಳಿವಿನಂಚಿನಲ್ಲಿರ್ತಕ್ಕಂಥ ಪ್ರಭೇದಗಳನ್ನು ಪ್ರೊಟೆಕ್ಟ್ ಮಾಡ್ತಕ್ಕಂಥ ಸಂಶೋಧನೆಗಳನ್ನು ಮಾಡ್ತಕ್ಕಂಥದ್ದು. ಹ್ಯಾಬಿಟ್ಯಾಟ್ ಎಕಾಲಜಿ ಅಂದರೆ ಆವಾಸ ಸ್ಥಾನದ ಪರಿಸರ ವಿಜ್ಞಾನದ ಬಗ್ಗೆ ಸಂಶೋಧನೆ. ಕ್ಲೈಮೇಟ್ ಚೇಂಜ್ ಮತ್ತು ವೈಲ್ಡ್ ಲೈಫ್ ಫೋರೆನ್ಸಿಕ್ಸ್ ಅಂದರೆ ಈ ವನ್ಯಜೀವಿ ವಿಧಿವಿಜ್ಞಾನಗಳಿಗೆ ಸಂಬಂಧಪಟ್ಟಂತೆ ಸಂಶೋಧನೆಗಳನ್ನು ಮಾಡ್ತಕ್ಕಂಥದ್ದು ಇದರ ಉದ್ದೇಶವಾಗಿರುತ್ತೆ. ಅದ್ರ ಜೊತೆಗೆ ಇದು ಅಡ್ವೈಸರ್ಸ್ ಅನ್ನ ಕೂಡ ಮಾಡುತ್ತೆ. ಯಾಕಂದ್ರೆ ಸಂಶೋಧನೆ ಮಾಡುವ ಕಾರಣದಿಂದ ಈ ಪಾಲಿಸಿಗಳನ್ನ ಮತ್ತೆ ಪ್ರೋಗ್ರಾಮ್ಗಳನ್ನ ಮಾಡುವ ಮುಂಚೆ ಇದು ಸಲಹೆಗಳನ್ನ ನೀಡ್ತಕ್ಕಂಥ ಒಂದು ಸಂಸ್ಥೆಯಾಗಿ ಕೂಡ ನಾವು ಇದನ್ನ ನೋಡ್ಬೋದಾಗಿರುತ್ತೆ. ಸೊ ವಿತ್ ದಿಸ್ ವಿ ಹ್ಯಾವ್ ಕಮ್ ಟು ಇನ್ಕ್ವೆಸ್ಟ್ ಚಾಲೆಂಜ್ ನಂಬರ್ 899. ಸೊ ಇದು ಪ್ರಶ್ನೆ ಸಂಖ್ಯೆ 1 ಆಗಿರುತ್ತೆ. ಸೊ ಯು ಕ್ಯಾನ್ ಜಸ್ಟ್ ಪಾಸ್ ದ ವಿಡಿಯೋ ನೌ ಅಂಡ್ ಗೋ ಥ್ರೂ ದ ಕ್ವೆಶ್ಚನ್ ಅಂಡ್ ಗಿವ್ us the answers in comments. So this is question number 1 and this is question number 2. ಸೊ ಇಲ್ಲಿಗೆ ಇವತ್ತಿನ ಎಲ್ಲ ಅಪ್ಡೇಟ್ಸ್ಗಳು ಕಂಪ್ಲೀಟ್ ಆಗಿರುತ್ತೆ. ಸೊ ಮತ್ತೊಮ್ಮೆ ನಾಳಿನ ಅಪ್ಡೇಟ್ಸ್ನೊಂದಿಗೆ ನಾನು ನಿಮ್ಮನ್ನು ಭೇಟಿ ಆಗ್ತೇನೆ. ಸೊ ಅಲ್ಲಿವರೆಗೂ ಕೀಪ್ ರೀಡಿಂಗ್, ಟೇಕ್ ಕೇರ್ ಆಫ್ ಯುವರ್ ಸೆಲ್ಸ್ ಅಂಡ್ ಥ್ಯಾಂಕ್ ಯು ವೆರಿ ಮಚ್ ಫಾರ್ ವಾಚಿಂಗ್ ದಿಸ್.